ಒಂದು ಈ ಸಂದರ್ಭದಲ್ಲಿ ನನಗೆ ಅನಿಸ್ಬೋದು ಅಂತ ಅನಿಸ್ತಾ ಇರುವಂಥದ್ದು ಒಂದು ಸಂಗತಿ ಅಂದರೆ, ಬಹಳಷ್ಟು ನಮ್ಮ ತಂಡಗಳು ಅಥವಾ ಸಂಸ್ಥೆಗಳು ಹೊರಗಿನ ನಾಟಕಗಳನ್ನ ಕರೆಸಿ ನಾವಿಲ್ಲಿ ಅವಕ್ಕೆ ಸಾಕಷ್ಟು ಮನ್ನಣೆಯನ್ನ ಕೊಡ್ತಾ ಇದ್ದೀವಿ, ತಪ್ಪೇನಲ್ಲ. ಆದರೆ ನಮ್ಮದೇ ನಾಟಕಗಳನ್ನ, ನಮ್ಮದೇ ಕಲಾವಿದರು, ನಮ್ಮದೇ ನಿರ್ದೇಶಕರು ಮಾಡಿದಂಥ ನಾಟಕಗಳನ್ನ ನಾವು ಎಷ್ಟರ ಮಟ್ಟಿಗೆ ಹೊರಗೆ ಕಳಿಸ್ಲಿಕ್ಕೆ ಸಾಧ್ಯತೆಗಳಿದೆ ಅನ್ನೋದನ್ನ ನಾವು ವಿಚಾರ ಮಾಡಬೇಕನ್ನೋ ಒಂದು ಅನಿವಾರ್ಯತೆ ಕೂಡ ನಮ್ಮಲ್ಲಿ ಇದೆ. ಪ್ರಕಾಶ್ ಅವರು ರಚನೆ ಮಾಡಿರಬಹುದು ಅಂತ ಅಥವಾ ನಿರ್ದೇಶನ ಮಾಡಿರಬಹುದು ಅಂತ ನನಗೆ ಅನಿಸ್ತದೆ. ಜೋಗಿಯನ್ನ ನಾನು ನೋಡಿದ್ದೇನೆ ಅನೇಕ ಸಲ. ಮನೋಹರ್ ಮಾಡಿ ಅಕ್ಕಕ್ಕೆ ಅವರು ಬರೆದಿದ್ರು. ಒಂದ್ಸಲ ಯಾವುದೋ ಒಂದು ಕಾರ್ಯಕ್ರಮ ಕೂಡ ಏರ್ಪಾಡಾಗಿತ್ತು. ಅವಾಗ ಅವರ ಒಂದು ಕಥೆಗಳನ್ನ, ಕಾದಂಬರಿಗಳನ್ನ ನಾವು ಹೇಗೆ ನೋಡಬೇಕು ಅನ್ನುವಂಥ ಒಂದು ಹಿನ್ನೆಲೆಯಲ್ಲಿ ಚರ್ಚೆಗಳು ಆಗಿದ್ದು. ಜೋಗಿ ಅನ್ನುವಂಥ ಹೆಸರು ಬಹುಶಃ ಅವರ ಮೂಲ ಹೆಸರಲ್ಲ ಅಂತ ಅಂದ್ಕೊಳ್ತೀನಿ ನಾನು. ಅದು ಗಿರೀಶ್ ಕತ್ವಾರ್ ಅಂತ ಅವರ ಮೂಲ ಹೆಸರು. ಜೋಗಿ ಅಂತ ಹೇಳಿ ನಾವು ಏನು ಕಾವ್ಯ ವಿಡಂಬನೆಗಳನ್ನ ಅಲ್ಲಲ್ಲಿ ಸೇರಿಸಿ ಜೋಗಿಯವರು ಒಂದು ಕಥೆಯನ್ನ ಹೇಳಿದ್ದಾರೆ. ITBT ಕಂಪನಿಯಲ್ಲಿ ಕೆಲಸ ಮಾಡೋರು ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇರ್ತಾರಲ್ಲ, ಅವ್ರಿಗೆ ಏನು ಸಮಸ್ಯೆಗಳು ಬರ್ತಾವೆ ಅದರ ಫ್ಯಾಮಿಲಿ ಕಥೆಗೆ ಅದನ್ನ ಲಿಂಕ್ ಮಾಡ್ಕೋತಾ ಹೋದರೆ ಅವ್ರದ್ದೊಂದು ಪಾತ್ರ ಸೃಷ್ಟಿ. ಆ ಪಾತ್ರವನ್ನು ನೀವು ನೋಡ್ತೀರಾ. ದಯವಿಟ್ಟು ನಿಮ್ಮ ಮೊಬೈಲ್ನ ಸ್ವಿಚ್ ಆಫ್ ಮಾಡಿ ಸೈಲೆಂಟ್ ಮೋಡಲ್ಲಿ. ಈಗ ನಿಮ್ಮೆದುರಿಗೆ ನಾಟಕ ವಿಶ್ವಾಮಿತ್ರ ಮೇನಿಗೆ ಡ್ಯಾನ್ಸ್ ಮಾಡೋದು ಏನಕ್ಕೆ ಮುಗಿದ ಮೇಲೆ ಕೇಳೋಣ. ಆಸ್ಮಿಟ್ರು ವಾಯಿನಿಗೆ ತುಂಬು ಬಟ್ಟಲನು ಕಾವು ತಾಂ ಕೈ ಎಂದೇ ನೊಂಚಿ ಪರಿಯುವ ಪರಿಯ ವಿವರಿಸಿ ನೋಡುತ್ತದೆ. ಕೂತ್ಕೊಳ್ರಿ. ಕೂತ್ಕೊಳ್ರಿ ಅಣ್ಣಾರ, ಎಲ್ಲರೂ ಕೂತ್ಕೊಂಡೇ ಇದ್ದೀರಲ್ಲ. ಆದ್ರೂ ಸೌಜನ್ಯಕ್ಕಾದ್ರೂ ಹೇಳ್ಬೇಕಾಗ್ತದೆ ನೋಡ್ರಿ, ಕೂತ್ಕೊಳ್ರಿ ಅಂತ. ಯಾಕಂದ್ರೆ ನೀವು ನಮ್ಮ ನಾಟಕವನ್ನು ನೋಡಲು ಬಂದ ರಸಿಕ ಮಹಾಶಯರು, ಪ್ರೇಕ್ಷಕ ದೇವೋಭವ, ಅದಕ್ಕಾದ್ರೂ ಹೇಳ್ಬೇಕಾಗ್ತದ ನೀವು ಕೂತ್ಕೊಳ್ರಿ ಅಂತ. ಇನ್ನ
ನಮ್ಮ ದೇಶದೊಳಗೆ 5 ವರ್ಷಕ್ಕೊಮ್ಮೆ ಯಾರ್ಯಾರು ಎದ್ದು ನಿಲ್ಲಿಕ್ಕೆ ಹೋಗ್ತಾರೋ ಅವ್ರನ್ನೆಲ್ಲ ನಮ್ಮ ಜನ ಅಲ್ಲೆಲ್ಲೇ ಸೆಟ್ ಡೌನ್ ಮಾಡಿಬಿಟ್ಟಾರೆ. ಆ ವಿಷಯ ಬೇರೆ ಏನು. ಈಗ ನಾನು ನನ್ನ ಇಂಟ್ರೊಡಕ್ಷನ್ ಮಾಡ್ತೀನಿ. ನನ್ನ ಪರಿಚಯ ಇರಬೇಕಲ್ಲ ನಿಮಗೆ ಅಣ್ಣ, ನಿಮಗೆ ಇಲ್ಲ. ಓಕೆ, ಆಲ್ ರೈಟ್. ನನ್ನ ಪರಿಚಯ ನಿಮಗೆ ಇರ್ಲಿಕ್ಕಿಲ್ಲ, ಆದ್ರೆ ನಿಮ್ಮೆಲ್ಲರ ಪರಿಚಯ ನನಗಿದೆ. ಹೇಳಿ, ನೀವು ಯಾರು ಅಂತ ಹೇಳಿ. ನೀವೆಲ್ಲ ನಮ್ಮ ನಾಟಕವನ್ನು ನೋಡಲು ಬಂದ ಪ್ರೇಕ್ಷಕ ನೀವು ಹೋಗುವ. ಈಗಾದ್ರೂ ಗೊತ್ತಾಯ್ತಾ ನಾ ಯಾರು ಅಂತ? ಇಲ್ಲ ಇಲ್ಲ ಇಲ್ಲ. ಓಕೆ, ನಾನು ನನ್ನ ಇಂಟ್ರೊಡಕ್ಷನ್ ನಾನೇ ಮಾಡಿದೆ. ನಾನು ಈ ನಾಟಕದ ಸೂತ್ರಧಾರ. ನನ್ನ ಹೆಸರು ಘ, GHA ಘ. G ಫಾರ್ ಗುಂಡು, H ಫಾರ್ ಹಾಕುವವ, A ಫಾರ್ ಆಸಾಮಿ, ಗುಂಡು ಹಾಕುವ ಆಸಾಮಿ. ಅಂತ ನೋಡಿದ್ರೆ ನಾನು ಒಬ್ಬ ನಟ. ನನ್ನ ಹೆಸರು ಗುರುನಾಥ್ ಹುಚ್ಚಾಚಾರ್ಯ ಅಸುಂಡಿ ಅಂತ. G ಫಾರ್ ಗುರುನಾಥ, H ಫಾರ್ ಹುಚ್ಚಾಚಾರ್ಯ, A ಫಾರ್ ಅಸುಂಡಿ. ಖಾನ್. ಅದು ಏನು ಮಾಡುದ್ರಿ, ನನಗೆ ಮೊದ್ಲದ್ದೇ ಅಂದ್ರೆ ಗುಂಡು ಹಾಕುವ ಆಸಾಮಿಗೆ ಅಟ್ಟುಕೊಂಡು ಬಿಟ್ಟದ. ಇದನ್ನ ಟಂಕಿಸಿದವರು ಯಳಂದೂರು ನಾರಾಯಣಮೂರ್ತಿ ಕೃಷ್ಣಮೂರ್ತಿ YNK. ಅವರೇ ನನ್ನ ಗುರುಗಳು ಕೂಡ ಹೌದು. ಹಾಗೆ ನನಗೆ ಪದ್ಯ ಬರೆಯುವ ದೀಕ್ಷೆನ ಕೊಟ್ಟಂತವರು ಕೂಡ ಅವರೇ. ಇನ್ನು ಮದ್ಯಪಾನದ ಅನುಸಂಧಾನವನ್ನ ಅದನ್ನ ನನ್ನ ಸ್ವಂತ ಬುದ್ಧಿಯಿಂದಲೇ ಸಿದ್ಧಿಸಿಕೊಂಡಿದ್ದು. ಬೆಳಿಗ್ಗೆ ಸಂಜೆ ಮಧ್ಯಾಹ್ನ ಕುಡಿತೀನಿ ನಾನು, ಮಧ್ಯಾಹ್ನ ಬೆಗ್ಗಲ್ಲೆಳಿತೀನಿ ಜೀವನ ಅಂತಾರೆ ಜನ. ಅಂದುಕೊಳ್ಳಿ ಬಿಡ್ರಿ. ಈ ಜಗತ್ತಿನ ತುಂಬೆಲ್ಲ ಬರೀ ಮಧ್ಯವರ್ತಿಗಳೇ ತುಂಬಿಯಾಗಿದೆ. ಹೆಂಗಂತೀನಿ, ದೇವರು ಮತ್ತು ಮನುಷ್ಯರ ಮಧ್ಯೆ ಪೂಜಾರಿ, ಗಂಡ ಹೆಂಡತಿಯ ಮಧ್ಯೆ ಅಹಂಕಾರಿ, ಬೆಳೆಯವನು ಮತ್ತು ತಿನ್ನವನ ಮಧ್ಯೆ ವ್ಯಾಪಾರಿ, ಸತ್ಯ ಮತ್ತು ಸುಳ್ಳಿನ ಮಧ್ಯೆ ವಿಚಾರಿ, ನಟ ಮತ್ತು ನಾಟಕಕಾರರ ಮಧ್ಯೆ ಯಾರಂತೀರಿ? ತಾಲೀಮ್ ಮಾಸ್ತರ್ ಗರುಡ ಸರ್ ಅವರು. ನಾ ಅಂಥ ಮಧ್ಯವರ್ತಿ ಅಲ್ಲಪ್ಪ. ನಾನು ಜಸ್ಟ್ ಮಧ್ಯವರ್ತಿ, ತೀರ್ಥರೂಪರಿಂದ ಬಂದಂತಹ ಬಡವರು. ಜನ ನನಗೆ ಮದ್ಯ ಕುಡಿದು ಬಿಡು ಅಂತ. ನಾನು ಕುಡಿದು ಮಧ್ಯಸ್ಥ, ಮಧ್ಯಮ ವರ್ಗ, ಮಿಡಲ್ ಕ್ಲಾಸ್. ಅಲ್ರಿ, ನಿಮಗೆಲ್ಲ ಬಹಳ ಆಶ್ಚರ್ಯ ಆಗ್ತಿರ್ಬೇಕಲ್ಲ, ಎಷ್ಟು ಮಾತಾಡ್ತಾರೆ ನೀವು ಅಂತೇಳಿ. ಹೇಳಿ ಕೇಳಿ, ಇದು ನಾಟಕದಿಪ್ಪ. ನಾಟಕದಲ್ಲಿ ಬರೀ ಮಾತು ಮಾತು ಮಾತು. ನಾಟಕದಲ್ಲಿ ಮಾತು ಮೈನಸ್ ಆದ್ರೆ ಬೈ ಮಾತು. ನಾಟಕದ ಮಾತು ಜಾಸ್ತಿ ಆದ್ರೆ ಕ್ರೈಮ್ ಆಗ್ತದೆ. ಮಾತಿಗೆ ಬೇಕು ರೈಮು, ರೀಸನ್. ಹೆಂಗಂತೀರಿ? ಹೆಂಗ? ಸತ್ಯವಂಗ ಸಾವಿತ್ರಿ, ಸತ್ಯವಂಗ ಸಾವು ಇತ್ರಿ. ಸಾವಿತ್ರಿಗೊಂದು ಗೊತ್ತಿತ್ರಿ, ಆದ್ರೂ ಯಮ ಬರೋಣ, ಜೊತೆಗೊಂದು ಕೋಣ ತರೋಣ. ಸಾವಿತ್ರಿ ಜಗಳ ಆಡೋಣ, ಯಮ ಕಣ್ಣು ಬಿಡೋಣ. ಈ ಪದ್ಯ ಇಲ್ಲಿಗೆ ಬಿಡೋಣ, ನಾಟಕ ಶುರು ಮಾಡೋಣ. ಈಗ ನೋಡ್ರಿ, ಈ ನಾಟಕ ನಡೆಯೋದು ನನ್ನ ಮನೆಯನ್ನ ದಾಟಿ 3ನೇ ಮನೆಗೆ. ಒಂದು ಚಿಕ್ಕದಾದ ಕುಟುಂಬ. ಗಂಡ ವಿಶ್ವಾಮಿತ್ರ, ಹೆಂಡತಿ ಮೇನಕೆ, ಮಗಳು ಅಫ್ಕೋರ್ಸ್ ಶಕುಂತಲೆ. ಲೆಟ್ ಅಸ್ ಸೀ ದಿಸ್ ಮೆಲೋಡ್ರಾಮಾ. ವಿಶ್ವಾಮಿತ್ರ ಮೇನಕೆ ಡ್ಯಾನ್ಸ್ ಮಾಡೋದು ಏನಕ್ಕೆ? ಏನ್ ಹೇಳ್ರಿ? ವಿಶ್ವಾಮಿತ್ರ ಮೇನಕೆ ಡ್ಯಾನ್ಸ್ ಮಾಡೋದು ಏನಕ್ಕೆ? ಲೆಟ್ ದೇರ್ ಬಿ ಲೈಟ್ ಆನ್ ವಿಶ್ವಾಮಿತ್ರ. ಲೈಟ್ ಹಾಕಪ್ಪ ವಿಶ್ವಾಮಿತ್ರ ಮೇಲೆ. And there is a light.
ಗಡ್ಡ ಮಿಸಿ ಟ್ರಿಮ್ ಮಾಡ್ಕೊಂತ ಒಂಚೂರು ವರ್ಕ್ ಫ್ರಮ್ ಹೋಮ್ ಮಾಡ್ಕೊಂತ ಶೇವಿಂಗು ಟ್ರಿಮ್ ಮಾಡೋಣ ಅಂತಂದ್ರೆ ಅದೇ ಟೈಮಿಗೆ ಸರಿಯಾಗಿ ಫೋನ್ ಮಾಡ್ಬಿಡ್ತಾರೆ. ಆಮೇಲೆ ಟ್ರಿಮ್ ಮಾಡೋದ ನಿಲ್ಸ್ಬಿಡ್ಬೇಕು. ಹಲೋ Hello. Good morning, sir. How are you today? ಹಲೋ ಹೇಳ್ರಿ. ಗುಡ್ ಮಾರ್ನಿಂಗ್ ಹೇಳ್ರಿ. ಏನು ನಾನ ಕೆರ್ಕೊಳ್ಳಿಕ್ಕೆ ಅಲ್ಲ ಟ್ರಿಮ್ ಮಾಡ್ಕೊಳ್ಳಿಕ್ಕೆ. ಓ ಪ್ರೊಫೆಷನ್ ಹಂಗೆ ಮತ್ತೆ ಫುಲ್ ಟೈಮ್ ಹಸ್ಬೆಂಡ್. ಏನು ಯಾವ ಕಂಪ್ನಿನ? ಲಿಮಿಟೆಡ್ ಕಂಪ್ನಿ. ಒಬ್ಬಳೇ ಹೆಂಡತಿ ಇರೋದ್ರಿಂದ ಲಿಮಿಟೆಡ್ ಕಂಪ್ನಿ. ಏನ ಏನ ಏನ್ರಿ ಸಿಟಿ ಹೇಳ್ಬಾರ್ದು? ಯಾಕೆ ಸಿಟಿ ಹೇಳ್ಬಾರ್ದು? ಯಾಕೆ ಸಿಟಿ ಹೇಳ್ಬಾರ್ದು ಅಂತ ಸಿಟ್ಟಿಗೆ ಹೇಳ್ದಿರೋದಕ್ಕ ನೀವೇ ನಾನು ಹೇಳ್ತೇನೆ ರೀ. ಅದೆಲ್ಲ ಇಡ್ರಿ, ನೀವು ಸುಮ್ಮನೆ ಇಡ್ರಿ ಫೋನ್. ಏನ ಕಂತನಾಗ ಹೋಮ್ ಅಪ್ಲೈನ್ಸಸ್ ಕೊಡ್ತೀರಾ ರೀ? ನಾನೇ ಕೊಡ್ತೀನಿ, ತಗೊಂಡು ಹೋಗ್ರಿ. ಅಷ್ಟೊಂದು ಬಿದ್ದಾವ ನಮ್ಮ ಮನಿ ಒಳಗೆ ರೀ. ನೀವು ಫೋನ್ ಇಡ್ರಿ. ಇನ್ನೊಂದ್ಸಲ ಏನಾದ್ರೂ ಫೋನ್ ಮಾಡಿದ್ರ ಅಂದ್ರೆ ಅಷ್ಟೇ. ಮತ್ತೆ ಕಟ್ ಮಾಡಿ, ಸುಮ್ಮನೆ ಕಟ್ ಮಾಡಿ. ಎಂಥ ಸುಮಧುರ ಕಂಟಕ, ಎಂಥ ಕಂಟಕ ಮತ್ತು ಸಾಲ ಕಂತು. ಬಚಾವಾದೆ ಸದ್ಯ. ಅಕ್ಕಿ ಏನಾದ್ರೂ ಈ ಫೋನ್ ಎತ್ಕೊಂಡಿದ್ಲಂದ್ರೆ ಈ ಮನೆಗೆ ಇನ್ನೊಂದು ಹೋಮ್ ಅಪ್ಲೈನ್ಸಸ್ ಬಂದಿರೋದು ಅಲ್ರಿ. ಅಂಟಿದ್ದಷ್ಟು ಅಂಡರ್ವೇರ್ ಹಾಕೋಬೇಕು. ಅದು ಬಿಟ್ಟು ಕಂಟಿಗೆ ಸಾಮಾನೆಲ್ಲ ತಗೊಂಡ್ಬಂದು ಮನೆಗೆ ಕೊಟ್ಟಿದ್ರೆ ಹೆಂಗ್ರಿ? ಮನೆಯಾಗಿರೋ 3 ಜನಕ್ಕೆ ಇಡೀ ಮನೆ ತುಂಬಾ ಫರ್ನಿಚರ್, ಫೋನ್. ಅದು ಸಾಲದು ಅಂತ ಅದಕ್ಕೆ ವಾಟ್ಸಪ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಮತ್ತೆ ಅದಕ್ಕೊಂದು ವೈಫೈ ಕನೆಕ್ಷನ್. ಮನೆಯಾಗಿತ್ತು ನಾವು 3 ಜನ ಪ್ರಾಪರ್ ಆಗಿ ಕನೆಕ್ಟ್ ಆಗದಿದ್ರು ಇಡೀ ವರ್ಲ್ಡ್ ಕನೆಕ್ಟ್ ಆಗೋದು ಧಾವ ಅಂತ. ಇದೆಲ್ಲರ ಮನೆ ಕತ್ತಿನ ಬಿಡ್ರಿ. ಕಾಫಿ ರೆಡಿ. ಬಂದೇ ತಡಿ. ಇನ್ಫ್ಯಾಕ್ಟ್ ಈ ಕರೆ ನನಗಲ್ಲ, ರೂಮ್ನಾಗ ಮಲ್ಕೊಂಡು ಉಳ್ಳಾಡ್ತಿರೋ ಶಕುಂತಲೆಗೆ. ಶಕುಂತಲೆ ಯಾರು ಗೊತ್ತಲ್ಲ? ಗೊತ್ತಿಲ್ಲ? ಮ್ಯಾಟ್ರಿಕ್ಸ್ ನಾಗ 198 ಮಾರ್ಕ್ಸ್ ತಗದಾಗ ನನ್ನ ಹೆಂಡತಿ ಮಗಳು. ಭಾವಗೀತೆ ಚಂದಂಗ್ ಹಾಡ್ದಾಗ ನನ್ನ ಹೆಂಡತಿ ಮಗಳು. ಮುಂಜಾನೆ ಲಘೂನೆ ಉಪ್ಪಿಟ್ಟು ಮಾಡ್ಕೊಟ್ಟಾಗ ನನ್ನ ಹೆಂಡತಿ ಮಗಳು. ಅದ್ಯಾವುದೋ ಹುಡುಗನ ಜೊತೆ ಸಿನಿಮಾಕ್ಕೆ ಹೋದಾಗ ನನ್ನ ಮಗಳು. ರಾತ್ರಿ ಲೇಟ್ ಆಗಿ ಮನೆಗೆ ಬಂದಾಗ ನನ್ನ ಮಗಳು. ಅಡಿಗೆ ಸರಿಯಾಗಿಲ್ಲ ಅಂದಾಗ ನನ್ನ ಮಗಳು. ನಾ ಸೈನ್ಸ್ ತಗೊಳಂಗಿಲ್ಲ ಅಂದಾಗ ನನ್ನ ಮಗಳು. ಅಫ್ಕೋರ್ಸ್ ಆಕಿ ನನ್ನ ಮಗಳು. ನಮ್ಮ ಮಧ್ಯೆ ಎಷ್ಟೇ ಭಿನ್ನಾಭಿಪ್ರಾಯ ಇದ್ರು, ಎಷ್ಟೇ ಜಗಳ ಇದ್ರು, ಶಕುಂತಲೆ ನಮ್ಮ ಮಗಳು ಅಂತ ನಾವು ಒಪ್ಕೊಂಡಿದ್ವಿ. ಒಪ್ಕೊಳ್ಳಬೇಕಲ್ರಿಪ್ಪ, ಒಪ್ಕೊಳ್ಳಿಕ್ಕಬೇಕ. ಇನ್ ಕೇಸ್ ಸಿಟ್ಟಿನ್ ಮಾಡಿದಾಗ ಶಕುಂತಲೆ ನನ್ನ ಮಗಳಲ್ಲ ಅಂತ ಅಂದ್ಬಿಟ್ಟೆ ಅಂತ ಇಟ್ಕೊಳ್ಳಿ. ನಾನು ಹೇಳ್ತೀನಿ, ಎಸ್ ಯು ಆರ್ ರೈಟ್, ಆಕೆ ನಿನ್ನ ಮಗಳಲ್ಲ ಅಂದ್ಬಿಟ್ರ ಸುಮ್ಮನೆ ಸರ್. ಯಾರಿಗ್ಬೇಕಾಗ್ತಲ್ಲ, ನಾನು ವಿಶ್ವಾಮಿತ್ರ, ನನ್ನ ಹೆಂಡತಿ ಮೇನಕೆ, ನಮ್ಮ ಮಗಳು ಶಕುಂತಲೆ. ನಮ್ಮ 3 ಜನರೊಳಗೆ ತಲೆ ಇರೋದು ನಮ್ಮ ಮಗಳಿಗೆ ಮಾತ್ರ. ಯಾಕಂದ್ರೆ ಶಕುಂತಲೆ. ನನಗ ತಲೆ ಇಲ್ಲ, ಹೋಗಿ ಹೋಗಿ ನಿಮ್ಮನ್ನ ಕಟ್ಕೊಂಡಿಲ್ಲ ಅಂತ ನಾನು ಹೇಳ್ತೆ ಅಂತಿರ್ತಾಳ. ನಾನಂಗಿಲ್ಲ, ಅಷ್ಟೇ ವ್ಯತ್ಯಾಸ. ಸದ್ಯಕ್ಕೆ ಕಾಫಿ ರೆಡಿ ಅಂತ ಸಿಗ್ನಲ್ ಬಂದ್ರೆ ಹೋಗಿ ಕುಡಿದ ಹೋದ್ರೆ ತಣ್ಣಗಾಗ್ತದೆ. ನಿಮ್ಮೆಲ್ಲರಿಗೊಂದು ಸತ್ಯ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಈ ಸಂಸಾರದಾಗ ತಣ್ಣಗಾಗೋದು ಕಾಫಿ ಒಂದ. ಅಸಮಾಧಾನ, ಆಕ್ರೋಶ, ಒಬ್ರ ಮೇಲೆ ಒಬ್ರಿಗೆ ರೋಷ, ಇವುಗಳು ಬಿಸಿ ಏರ್ತಾನ ಹೋಗ್ತದೆ. ಅದೇನೋ ಅಂತಾರಲ್ರಿ, ಹ್ಯಾಪಿ ಫ್ಯಾಮಿಲೀಸ್ ಆರ್ ಆಲ್ ಅಲೈಕ್, ಎವ್ರಿ ಅನ್ಹ್ಯಾಪಿ ಫ್ಯಾಮಿಲಿ ಇಸ್ ಅನ್ಹ್ಯಾಪಿ ಇನ್ ಇಟ್ಸ್ ಓನ್ ವೇ. ಏನೇನು ಸುಡಗಾಡ ನನಗೂ ಗೊತ್ತಿಲ್ಲ. ಹಿಂಗ ನೋಡ್ರಿ, ಸಂಸಾರ ಅಂದ್ರ ನೆಲ ಒರೆಸೋ ಮಾಪ್ ಇದ್ದಂಗ. ಒರೆಸಿ ಒರೆಸಿ ಮಾಪು ಹೊಲಸು, ಬಕೆಟ್ ನಲ್ಲಿ ನೀರು ಹೊಲಸು. 20 ವರ್ಷದಿಂದ ಇದನ್ನ ಮಾಡ್ಲಿಕ್ಕತ್ತೀನಿ. ಸ್ವರ್ಗ ಸಿಗಲಿಲ್ಲ, ಸುಖ ಸಿಗಲಿಲ್ಲ, ಕನಸಂತೂ ಮುಗಿದೇ ಇಲ್ಲ. ಈ ಫೋನು ಥೇಟ್ ಸಂಸಾರ ಇದ್ದಂಗೆ. ಅದ ರಿಂಗ್ ಟೋನ್, ಅದ ಮಾತು, ಅದ ಧ್ವನಿ, ಅದ ಅರ್ಥ. ಇವತ್ತೊಂದು ಹೊಸ
ಹೊಸ ಶಬ್ದ ಕಿವಿಗೆ ಬೀಳ್ತದ, ಇವತ್ತೊಂದು ಹೊಸ ಧ್ವನಿ ಕೇಳ್ತೇನೆ ಅಂತ ಕಾದು ಕಾದು ಕಂಗೆಟ್ಟೆ. ಅದ ಧ್ವನಿ, ಅದ ಮಾತು. ನಾಳೆ ತಿಂಡಿಗೇನು? ಆಫೀಸಿಗೆ ಲೇಟ್ ಆಯ್ತು, ಲಂಚ್ ಬಾಕ್ಸ್ ರೆಡಿನಾ? ಇವತ್ತು ಬರೋದು ಲೇಟ್ ಆಗ್ತದ, ನೀವು ಊಟ ಮಾಡಿ ಮಲಗಿ ಬಿಡು. ಮಗಳ ಅಭ್ಯಾಸ ಹೆಂಗ್ ನಡ್ಸ್ಯಾಳ? ಹಿಂಗ ಅವ ಪ್ರಶ್ನೆ, ಅವ ಉತ್ತರ. ತಪ್ಪು ಮಾಡಿದೆ ದೇವ್ರ, ತಪ್ಪು ಮಾಡಿದೆ. ಒಂದ್ಸಲ ಐ ಲವ್ ಯು ಅಂದದ್ದಕ್ಕ ಇಂಥ ದೊಡ್ಡ ಶಿಕ್ಷಣ. ಅವ ಕೊಡ್ಸಿದ ₹1 ಚಾಕ್ಲೇಟ್ಗೆ ಇಡೀ ಜೀವನ ಚಿಂತಕ್ಕಿಟ್ಬಿಟ್ಟ. ಆಹಾ, ಮೇನಕಿ, ಅಂತೂ ಈ ವಿಶ್ವಾಮಿತ್ರನನ್ನ ಒಲಿಸ್ಕೊಂಡ್ಬಿಟ್ಟಿಯೇನೆ. ನಿನ್ನ ಕಣ್ಣ ಕತ್ತಿ ಅಂಚಿಗೆ ಬಲಿಯಾಯಿತು ಅವನ ಘೋರ ತಪಸ್ಸು. ಆಹಾ, ಅಂತೂ ಹೊಡ್ಕೊಂಡ್ಬಿಟ್ಟಿ ಕಣೆ. ಸರ್ಕಾರಿ ನೌಕರಿಯಂತೆ, ಯಾವ ದುಶ್ಚಟ ಇಲ್ವಂತೆ, ಕುಡಿಯೋದಿಲ್ವಂತೆ, ಸಿಗರೇಟ್ ಸೇದೋದಿಲ್ವಂತೆ, ದಿನ ವ್ಯಾಯಾಮ ಮಾಡ್ತಾನಂತೆ, 6 ಪ್ಯಾಕ್ ಬಾಡಿ ಅಂತೆ, ಯಾರನ್ನು ಕಣ್ಣೆತ್ತಿ ನೋಡೋದಿಲ್ವಂತೆ. ಆಹಾ, ಏನು ಮಾತು! ಅದನ್ನೆಲ್ಲ ಕೇಳಿ ದೊಡ್ಡ ತಪಸ್ವಿಯನ್ನೇ ಬುಟ್ಟಿಗೆ ಹಾಕೊಂಡೆ ಅಂತ ದಿಮಾಕು ನನಗೆ. ಅದರಲ್ಲೂ ನಮ್ಮ ತುಂಗಾಬಾಯಿ ಬೊಚ್ಚು ಬಾಯಿಯೊಳಗ ಎಲ್ಲಡ್ಕಿ ಹಾಕೊಂಡು ನನ್ನ ಮಗನ್ ಕೇಳ್ಕೊಂಡು ಎಂತೆಂತೋ ಮನೆತನದವರು ಹೆಣ್ಣು ತೋರಿಸ್ಲಿಕ್ಕೆ ಬಂದ್ರು ಅಂತ ಗೋಡ್ ಹಾಕಿದವರು ನಿನ್ನ ನೋಡಿ ಒಪ್ಕೊಂಡಲ್ಲ ಅಂತ ಬುದ್ಧಿ ಸೊಟ್ಟ ಮಾಡಿ ಹೇಳೋದಾಗಂತೂ ನನ್ನ ಜನ್ಮ ಸಾರ್ಥಕ ಆತು ಅನ್ಕೊಂಡೆ. ನನ್ನ ಕಣ್ಣ ನೋಟಕ್ಕೆ ಬಲಿಯಾದದ್ದು ನನ್ನ ಆಯುಸ್ಸೋ ಅವನ್ ತಪಸ್ಸೋ ಗೊತ್ತಾಗ್ಲಿಲ್ಲ. ಓ ಅಪರಿಚಿತ ಶಬ್ದಗಳೇ, ಎಂದೂ ಕೇಳಿಯೇ ಇರದ ಪದಗಳೇ, ಯಾವತ್ತೂ ಹಾಡದ ಹಾಡುಗಳೇ, ಯಾರ ಕಣ್ಣಿಗೂ ಬೀಳದ ಬಣ್ಣಗಳೇ, ರೋಮಾಂಚನಗೊಳಿಸುವ ಹೊಸ ಸ್ಪರ್ಶಗಳೇ, ಬನ್ನಿ, ಮಾಡಿದ್ದನ್ನೇ ಮಾಡಿ ಆಡಿದ್ದನ್ನೇ ಆಡಿ ಬರಡಾಗಿದ್ದೇನೆ. ಈ ಏಕತಾನತೆಯಿಂದ ಬಿಡುಗಡೆ ಕೊಡಿ. ಯಾರಿಗೂ ಮರುಧ್ವನಿ ಬೇಕಾಗಿಲ್ಲ, ಉತ್ತರಗಳ ಅಗತ್ಯವೇ ಇಲ್ಲ. ಮಾತು ಆಡಬೇಕು ಅಂತ ಮಾತಾಡ್ತಾರೆ, ಮಾತಾಡೋದು ಕರ್ತವ್ಯ ಅಂತ ಆಡ್ತಾರೆ. ಅವೇ ಮಾತು, ಆತ್ಮ ಇಲ್ಲದ ಮಾತುಗಳು. ಬಿಡುಗಡೆ ಬೇಕು, ಎಲ್ಲದರಿಂದ ಬಿಡುಗಡೆ ಬೇಕು. ನೀನು ಬೇಡ ಅಂತ ಹೊರಟು ಬಿಡ್ಬೇಕು. ಒಂದಿಷ್ಟು ದಿನ ಒಬ್ಬಳೆ ಬದುಕೋಕ್ಕಾಗತ್ತಾ ನೋಡ್ಬೇಕು. ಗಂಡನಿಂದ, ಮಗಳಿಂದ, ನನ್ನಿಂದ ನಾನು ದೂರ ಹೋಗ್ಬೇಕು. ಈಗ ನನ್ನೊಳಗಿರೋ ನಾನಲ್ಲ. ನಾನು ಹೆಂಡತಿ ಅಲ್ಲ, ಮಗಳಲ್ಲ, ಅಮ್ಮ ಅಲ್ಲ, ಗೆಳತಿ ಅಲ್ಲ, ದಿನ ದೇವರ ಮುಂದೆ ದೀಪ ಹಚ್ಚೋ ಭಕ್ತಿ ಅಲ್ಲ, ಕಸ ಮುಸ್ರೆ ತಿಕ್ಕೋಳಲ್ಲ, ಅವನಿಗೆ ಬೇಕಾದಾಗ ಅವನ ಜೊತೆ ಬರುವ ಮೇನಕೆಯೂ ಅಲ್ಲ. ಈ ಏಕತಾನತೆಯ ಸುಳ್ಳು ನಟನೆಯ ಒಪ್ಪಂದದಿಂದ ಹೊರಬರಬೇಕು. ಒಳ್ಳೆಯ ಗಂಡ ಅಂದ್ರೇನು, ಒಳ್ಳೆಯ ಹೆಂಡತಿ ಅಂದ್ರೇನು ಅದನ್ನ ಅರ್ಥ ಮಾಡಿಕೊಳ್ಳೋದಕ್ಕಾದರೂ ಈ ಏಕತಾನತೆಯಿಂದ ಬಿಡುಗಡೆ ಪಡಿಬೇಕು. ಒರೆಸಿ ಬಟ್ಟೆನೆಲ್ಲ ಹರಿದು ಹೋಗೋದು, ಬಣ್ಣ ಕಳ್ಕೊಳ್ಳೋದು, ಕೊಳತು ನಾರು, ನೆಲಕ್ಕೆ ಕರುಣೆಯೇ ಇಲ್ಲ. ಈ ದಾಂಪತ್ಯ ಅನ್ನೋ ಶಿಶುಪಾಲ ಸಾಯೋದು ಯಾವಾಗ? ಗಂಡ ಹೆಂಡತಿ ಅನ್ನೋ ಅಕ್ರಮ ಸಂಬಂಧ ಸಕ್ರಮ ಆಗೋದು ಯಾವಾಗ? ಅವರಿಬ್ಬರ ಬಾಳು ನರಕ. ಯಾಕಂದ್ರೆ ಅವರಿಬ್ಬರು ಒಂದೇ ಎರಕ.
ಈ ವಿಶ್ವಾಮಿತ್ರ ಮೇರೆಗೆ ಜಗಳಾಡ್ಕೊಂತ ಡ್ಯಾನ್ಸ್ ಮಾಡೋದು ಏನಕ್ಕೆ? ಐ ಡೋಂಟ್ ನೋ. ಅವನ ಇವತ್ತೇನಾದ್ರೂ ಕುಡಿಬಾರ್ದು ಅನ್ಕೊಂಡಿದ್ದೆ. ಆದ್ರೆ ಆ ಬಾಜು ಮನೆಯಾಗ ನಾವು ಆಲ್ ಟೋನ್ ರಿಂಗ್ ಟೋನ್ಗಳ ನಿರಂತರ ಕಿರಿಕಿರಿ. ಅವ್ರಿಗೆ ರಿಂಗು, ನನಗೆ ಸಫರಿಂಗು. ಕುಡಿಯೋದಕ್ಕೆ ಇವತ್ತು ನನಗೆ ರೀಸನ್. ಅಂದ್ರೆ ಪದ್ಯಕ್ಕೆ ಹಂಗ ರೀಸನ್ ಇರುತ್ತದೆ, ಹಂಗ ಮದ್ಯಕ್ಕೂ ಒಂದು ರೀಸನ್ ಇದ್ದೇ ಇರ್ತದೆ. ಈ ಪದ್ಯಕ್ಕಿರೋ ಮರ್ಯಾದೆ ಮದ್ಯಕ್ಕೆ ಯಾಕಿರ್ಬಾರ್ದು? ಎರಡೂ ಕ್ಲಿಕ್ ಕೊಡ್ತಾವ, ಹೌದು ಅಲ್ರಿ? ಈಗ ನೋಡಿ, ಈ ಗ್ಲಾಸ್ ಅರ್ಧ ತುಂಬಿದೆಯಾ ಅರ್ಧ ಖಾಲಿ ಆಗಿದೆಯಾ ಅಂತ ನಮ್ಮ ಸಮಾಜವಾದಿಗಳನ್ನ ಕೇಳಿದ್ರೆ ಅವ್ರು ಹೇಳ್ತಾರೆ ಅರ್ಧ ಖಾಲಿ ಆಗಿದೆ. ಇನ್ನು ನಮ್ಮ ಕವಿಗಳನ್ನ ಕೇಳಿದ್ರೆ ಅವರು ಅರ್ಧ ತುಂಬಿ ಅರ್ಧ ಅಂತ ಹೇಳ್ತಾರೆ. ನನ್ನ ಕೇಳಿದ್ರೆ ಅರ್ಧ ಒಳಗಡೆ ಅರ್ಧ ಜೀವನವೂ ಅಷ್ಟೇ ರೀ, ಅರ್ಧ ಒಳಗಿರ್ತದ ಅರ್ಧ ಹೊರಗಿರ್ತದ. ಈ ಗ್ಲಾಸಿಗೂ ಏನ್ರಿ ವ್ಯತ್ಯಾಸ ಹೇಳಿ? ಈ ಗ್ಲಾಸು ವಾಸ್ತವನ ಮರೆಸ್ತದೆ, ಈ ಗ್ಲಾಸು ವಾಸ್ತವನ ತೋರಿಸ್ತದೆ. ವಿ ಕೆನಾಟ್ ಬಿ ಹ್ಯಾಪಿ ಅನ್ಲೆಸ್ ವಿ ಆರ್ ಅನ್ಹ್ಯಾಪಿ. ಈ ಲಗ್ನ ಅಂದ್ರೆ ಭಾವನೆ ಷಟ್ಪದಿ ಪದ್ಯ ಇದ್ದಂತೆ. ತಿಣಿಕಿದರು ಫಣಿರಾಯ ರಾಮಾಯಣದ ಕವಿಗಳ ಭಾರದಲ್ಲಿ ತಿಣಿಯ ರಘುವರ ಚರಿತೆಯಲ್ಲಿ ಕಾಲಿಡಲು ತೆರಪಿಲ್ಲ. ಬಣವು ಕವಿಗಳ ಲೆಕ್ಕಿಪನೆ ಸಾಕೆನಸದಿರು ಸುಖರೂಪನಲ್ಲವೇ. ಕುಣಿಸಿ ನಗನೆ ಕವಿ ಕುಮಾರವ್ಯಾಸ ನುಡಿದರು. ಹಿಂಗ ಲಗ್ನ ಅಂದ್ರ ನಾಟಕೀಯತೆ, ಸ್ವಲ್ಪ ನಾಟಕೀಯತೆ ಜಾಸ್ತಿನ ಅಲ್ರಿ. ಗಂಡು ಕಾಶಿ ಯಾತ್ರೆಗೆ ಹೋಗ್ತೀನಿ ಅಂತ ನಾಟಕ ಮಾಡ್ತಾನೆ, ಇನ್ನು ಇಬ್ರು ಧರ್ಮಾಪ್ತ ಕಾಮಗಳಲ್ಲಿ ನಾಲ್ಕು ಅಂತ. ಹಾಡು ಹಗಲೇ ಅರುಂಧತಿ ನಕ್ಷತ್ರ ತೋರಿಸ್ತೀನಿ ಅಂತ ಹೊರಡ್ತಾರೆ. ಇನ್ನು ಬಂದವರೆಲ್ಲರೂ ಸುಖವಾಗಿರಿ ಅಂತ ಹಾರೈಸ್ತಾರೆ. ಹಾಗೆ ಇವತ್ತು ನನ್ನ ಫ್ರೆಂಡ್ ಬರಬೇಕಾಗಿತ್ತು, ಬಂದಿಲ್ಲ. ಇರ್ಲಿ, ಬಂದ ಹೋಗಿ ಏನಂದ್ರೆ ಬೇಜಾರು ಮಾಡ್ಕೋಬಾರ್ದು. ಫ್ರೆಂಡ್ ಬಂದಿದ್ರೆ ಏನಾಯ್ತು? ಕೈ ಕೊಡದವರಾರು ಫ್ರೆಂಡ್ಗೆ, ಬಾಯಿ ಬಿಡದವರಾರು ಗುಂಡಿಗೆ. ಇದು ಫ್ರೆಂಡ್. ಇದು ಈ ದಾಂಪತ್ಯ ಅನ್ನೋದು ಬಹಳ ಒಂದು ವ್ಯವಸ್ಥೆ ಅಂತ ಅನ್ಕೊಂಡಿದ್ದೆ, ದೊಡ್ಡ ವ್ಯವಸ್ಥೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಈ ಬಾಜು ಮನೆಯಾಗಿ ನಾವು ಜಗಳ ಗೊಂದಲ ಕಿರಿಕಿರಿ ಎಲ್ಲ ನೋಡಿದ್ರೆ ಇದೊಂದು ದೊಡ್ಡ ಅವ್ಯವಸ್ಥೆ ಅಂತ ಅನಿಸ್ತದೆ. ಈ ಜಗತ್ತಿನಾಗ ದಾಂಪತ್ಯ ಅನ್ನೋದು ಒಂದು ಇಳಿದು ಹೋಗಿದ್ರೆ ಈ ಜಗತ್ತಿನ ಜನಕ್ಕೆ ನನ್ನ ಹಾಗೆ ಅಲೌಕಿಕ ಆನಂದ ಆಗಿರೋದು ಅಂತ ನಾನು ಅನ್ಕೊಂಡಿದ್ದೆ. ಅಲ್ರಿ, ನನ್ನ ಆನಂದನು ತಪ್ಪಾಗಿರಬಹುದಲ್ಲ, ಭ್ರಮೆ ಇರಬಹುದು. ನನ್ನ ಆನಂದದ ಕಥೆ ಬಹಳ ದೊಡ್ಡದಪ್ಪ. ಅದನ್ನ ಹೇಳೋದು ಕುಂತ್ರ ನಾಟಕ ಇಲ್ಲಿಗೆ ನಿಂತು ಬಿಡ್ತದ. ನಾಟಕ ನಾನು ಮುಂದುವರಿಸೋದು. ಪ್ರೇಕ್ಷಕರೇ, ಈ ನಾಟಕದಲ್ಲಿ ಬರುವಂತಹ ಅವ್ಯವಸ್ಥೆಯ ಫ್ಯಾಮಿಲಿ ಒಳಗೆ ಒಬ್ಬ ವೇಗವರ್ಧಕ ವಿಚಿತ್ರ ವೃತ್ತಿಯ ವ್ಯಕ್ತಿಯ ಪ್ರವೇಶ. ಅವನೇ ಸಂಸಾರ ಒಡೆಯ. Let us meet him. I exit from here. ಆದರೆ ಲಗ್ನ ಅಂದ್ರೆ there is no exit. Then you only exist. ಸಂಸಾರ ಒಡೆಯ. ನಮಸ್ಕಾರ. I am ಒಡೆಯರ್, ಸಂಸಾರ ಒಡೆಯರ್, CEO from Family Deconstruction
ಡಿಕನ್ಸ್ಟ್ರಕ್ಷನ್ ಅಂಡ್ ಇರಾಡಿಕೇಶನ್ ಡಿಪಾರ್ಟ್ಮೆಂಟ್. ದಾಂಪತ್ಯ ಅನ್ನೋದು ಒಂದು ರೋಗ, ಸಾಂಕ್ರಾಮಿಕ ರೋಗ, ಒಂಥರ ಹೆರಿಡಿಟರಿ, ವಂಶ ಪಾರಂಪರ್ಯ ಪದ್ಧತಿ. ಇದೀಗ ಈ ಕಾಯಿಲೆಯ ತೀವ್ರತೆಯನ್ನು ಮನಗಂಡು ನಮ್ಮ ಸಂಸ್ಥೆ ಫ್ಯಾಮಿಲಿ ಡಿಕನ್ಸ್ಟ್ರಕ್ಷನ್ ಅಂಡ್ ಇರಾಡಿಕೇಶನ್ ಎಂಬ ಡಿಪಾರ್ಟ್ಮೆಂಟ್ ಅನ್ನು ಪ್ರಾರಂಭಿಸಿದೆ. ದಾಂಪತ್ಯ ಅಳಿಸಿ ನೆಮ್ಮದಿ ಉಳಿಸಿ, ಇದು ಅದರ ಧ್ಯೇಯ ವಾಕ್ಯ. ಏನ್ ಹೇಳಿ? ದಾಂಪತ್ಯ ಅಳಿಸಿ ನೆಮ್ಮದಿ ಉಳಿಸಿ. ಡಿಪಾರ್ಟ್ಮೆಂಟ್ ಪ್ರಾರಂಭ ಆಗುತ್ತ 100 ದಿವಸಕ್ಕೆ ಇಷ್ಟೊಂದು ಅರ್ಜಿ ಬರ್ತಾವಂತ ನಿರೀಕ್ಷೆ ಮಾಡಿರಲಿಲ್ಲ. ಸಾರಿ ಭಾಗ್ಯಕ್ಕೆ ಇರಬೇಕಾದ ಬೇಡಿಕೆ ಈ ಬರಬಾರಿ ಭಾಗ್ಯಕ್ಕೆ ಬಂದಿದೆ. ಅವರೇನೋ ಅಪ್ಲಿಕೇಶನ್ ಹಾಕೊಂಡ್ಬಿಡ್ತಾರೆ. ಆದ್ರೆ ಹೊಸ ಡಿಪಾರ್ಟ್ಮೆಂಟ್ ಇನ್ನೂ ಇದಕ್ಕ ಎಕ್ಸ್ಪರ್ಟ್ ಸ್ಟಾಫ್ ಇಲ್ಲ. ಸದ್ಯಕ್ಕೆ ನಾನು ಒಬ್ಬನೇ ಇಲ್ಲಿರೋದು. ಇಲ್ಲಿ ನಾನೇ ಪ್ಯೂನ, ನಾನೇ ಸಿಇಒ, ನಾನೇ ಗುಮಾಸ್ತ. ಈ ಎಲ್ಲ ಕೇಸ್ಗಳನ್ನ ಫೈಸಲಾ ಮಾಡಕ್ಕೆ ಯಾರಿದ್ದಾರೆ? ನಾನು ಒಬ್ಬನೇ. ಎಷ್ಟು ಸಂಸಾರ ಅಂತ ಹುಡುಗಿ ಗಂಡಸರನ್ನ ಕಚೇರಿ ಕರೆದು ಸಂದರ್ಶನ ಮಾಡಬೇಕು. ಇನ್ನು ಹೆಂಗಸರನ್ನ ಅವ್ರ ಮನೆಗೆ ಹೋಗಿ ಸಂದರ್ಶನ ಮಾಡಬೇಕು. ಅದು ಅವ್ರ ಗಂಡ ಮನೆಯಾಗಿಲ್ಲದ ಹೊತ್ನ್ಯಾಗ ಹೋಗಿ ಸಂದರ್ಶನ ಮಾಡಬೇಕು ಅಂತ ರೂಲ್ಸ್ ಬೇರೆ. ಹೆಂಡತಿಯರಿರೋ ಮನೆಗೆ ಅವೇಳಿ ಒಳಗ ಮನೆಗೆ ಹೋಗೋದು ಒಂದ, ನೀವ ಬೇಕಾದ ಸೇರಿಸ್ಬಿಡ್ರಿ ಮುಂದ. ಈಗ ಅರ್ಜಿ ಯಾರು ಬಂದು ನೋಡೋಣ. ಅರ್ಜಿದಾರರ ಹೆಸರು ಮೇನಕಾ, ಗಂಡನ ಹೆಸರು ವಿಶ್ವಾಮಿತ್ರ. ದಾಂಪತ್ಯ ನಿರ್ಮೂಲನಾ ವಿಧಾನ ತಾತ್ಕಾಲಿಕ ಹೊಡೆದು ಹಾಕಿದ್ದಾರೆ, ಶಾಶ್ವತ ಉಳಿಸಿಕೊಂಡಿದ್ದಾರೆ. ಅರ್ಜಿ ಹಾಕಿರೋದು ಹೆಂಡತಿ. ಅಂದ್ರ ಗಂಡನ ಅಭಿಪ್ರಾಯ ತಗೋಬೇಕು. ಗಂಡ ಹೆಂಡತಿ ಇಬ್ಬರ ಜೊತೆಗೂ ಮಾತಾಡ್ಬೇಕು. ಮೇನಕ ಏನೋ ವಿಶ್ವಾಮಿತ್ರ ಬ್ಯಾಳ ಅಂದ್ಬಿಟ್ಟು. ಆದ್ರ ವಿಶ್ವಾಮಿತ್ರ ಮೇನಕ ಮಕಾನಕ ಅನ್ಬೇಕಲ್ಲ. ಕೇಳ ನಂಬರ್ 944-376-37604. ದಾಂಪತ್ಯ ಅಳಿಸಿ ನೆಮ್ಮದಿ ಉಳಿಸಿ. ಹಲೋ, ಮಾತಾಡ್ರಿ. ನಮಸ್ಕಾರ ಮೇಡಮ್. ಗುಡ್ ಮಾರ್ನಿಂಗ್. ಐ ಆಮ್ ಒಡೆಯರ್, ಸಂಸಾರ ಒಡೆಯರ್, ಫ್ಯಾಮಿಲಿ ಡಿಕನ್ಸ್ಟ್ರಕ್ಷನ್ ಅಂಡ್ ಇರಾಡಿಕೇಶನ್ ಡಿಪಾರ್ಟ್ಮೆಂಟ್ ಫ್ರಮ್ ಗವರ್ಮೆಂಟ್. ನಾನು ಮೇನಕಾ ಅವ್ರ ಹತ್ರ ಮಾತಾಡ್ಬೇಕಲ್ಲ. ನಾನೇ ಮೇನಕೆ, ಕಾ ಅಲ್ಲ ಕೆ. ಓಕೆ, ಮೇನಕೆ. ನೋಡಿ ಮೇನಕೆ ಅವರೇ, ನಿಮ್ಮ ಅರ್ಜಿ ಪರಿಶೀಲನೆಯಲ್ಲಿದೆ. ನಿಮ್ಮನ್ನು ಮುಖತಃ ಭೇಟಿ ಮಾಡಿ ನಿಮ್ಮ ಮಾತುಗಳನ್ನು ದಾಖಲು ಮಾಡಿಕೊಳ್ಳೋದಕ್ಕೆ ನಾಳೆ ನಿಮ್ಮ ಮನೆಗೆ ಬರ್ತೀವಿ. ನೀವು ಎಷ್ಟು ಗಂಟೆಗೆ ಒಬ್ಬಂಟಿಯಾಗಿ ಸಿಗ್ತೀರಿ? ವಾಟ್ ಡು ಯು ಮೀನ್? ಒಬ್ಬಂಟಿಯಾಗಿ ಯಾಕೆ ಸಿಗ್ಬೇಕು? ನೋಡಿ ಮೇಡಮ್, ನಾನು ಕೆಲವು ಮರ್ಮಘಾತಕ ಪ್ರಶ್ನೆಗಳನ್ನು ಕೇಳಬೇಕಾಗ್ತದ. ಆಗ ನಿಮ್ಮ ಗಂಡ ನಿಮ್ಮ ಹತ್ರ ಅವರಿಗೆ ಸಂಕೋಚ ಆಗ್ಬೋದು. ಆ ಕಾರಣಕ್ಕಾಗಿ ಈ ಭೇಟಿ ನಮ್ಮಿಬ್ಬರ ಮಧ್ಯೆ ನಡೀತದ. ನೀವ್ ಏನ್ ಪ್ರಶ್ನೆ ಕೇಳೋರಿದ್ದೀರಿ? ಅವನ್ನ ನಾ ಕೇಳ್ತೇನೆ. ನಾಳೆ ಸರಿಯಾಗಿ 9 ಗಂಟೆಗೆ ಬರ್ತೀನಿ. ನಿಮ್ಮ ಗಂಡನ್ನ ಹಾಗೆ ನಿಮ್ಮ ಮಕ್ಕಳನ್ನ ಮನೆಯಿಂದ ಆಚೆ ಕಳಿಸ್ಬಿಡ್ರಿ. ನನಗಾಗಿ ಕಾಯ್ತಿರ್ರಿ. ದಾಂಪತ್ಯ ಅಳಿಸಿ ನೆಮ್ಮದಿ ಉಳಿಸಿ. ಗುಣಮಟ್ಟಕ್ಕಾಗಿ ಈ ನಿಮ್ಮ ಕರೆಯನ್ನು ರಿಕಾರ್ಡ್ ಮಾಡಲಾಗಿದೆ. ನಮಸ್ಕಾರ ಮೇಡಮ್. ನಮಸ್ಕಾರ.
ಒಬ್ಬ ಹೆಂಡತಿ ಜೊತೆ ಮಾತಾಡಿ ಹಿಂಗಾದೆ ಹಿಂಗ ಇಷ್ಟೊಂದು ಹೆಂಡ್ರಿ ತಿಳಿಸಿ ನೆಮ್ಮದಿ ಉಳಿಸಿ. I am Padiyar, Samsara Padiyar from Family Deconstruction and Eradication Department. ಬರ್ತೀನಿ ಅಂತ ಫೋನ್ ಮಾಡಿದ್ರಲ್ಲ, Yes. ನಿಮ್ ದಾರಿನ ಕಾಯ್ಲಿಕತ್ತಿದ್ದೆ. Yes. ಪ್ಲೀಸ್ ಟೇಕ್ ಯುವರ್ ಸೀಟ್. Okay. Excuse me, madam. May I know where I have to sit? Sit. ಶಿಟ್ ಇಲ್ಲ. I am sorry. ನೀವೇನ್ರ ತಗೋತೀರಿ? ಚಹಾ, ಕಾಫಿ, ಜ್ಯೂಸ್? No, thanks. Actually, ನಮ್ಮ ಇಲಾಖೆಯ ನಿಯಮಗಳ ಪ್ರಕಾರ ನಾವು ನಮ್ಮ ಕ್ಲೈಂಟ್ಸ್ಗೆ ಕೇಳುವ ಪ್ರಶ್ನೆಗಳಿಂದ ಉತ್ತರಗಳನ್ನು ಮಾತ್ರ ತಗೊಂತೀವಿ. Nothing more than that. Even a drop of water from you. So, ನೀವು ಮೇಲ್ಕ ಹೌದಲ್ರಿ? ಹೌದು, ಆದ್ರ ಕಾಲ ಕೇಳಿ. ಓಕೆ, ಮೇಲ್ಕೆ ಮೇಲೆ ನೋಡಿ, ಮೇನ್ ಕೆಯವರೇ ನಿಮ್ಮ ಅರ್ಜಿ ನಮ್ಮ ಕಚೇರಿಗೆ ಬಂದಿದೆ. ನಮ್ಮ ಇಲಾಖೆಯ ನಿಯಮಗಳ ಪ್ರಕಾರ ನಿಮ್ಮನ್ನು ಇಂಟ್ರಾಗೇಷನ್ ಮಾಡಿ ಬಂದೀನಿ. ನಾನು ಕೆಲವು ಪ್ರಶ್ನೆಗಳನ್ನು ಕೇಳ್ತೀನಿ, ನೀವು ಉತ್ತರ ಕೊಡ್ಬೇಕಾಗ್ತದೆ. ಅಫ್ಕೋರ್ಸ್ ಕೇಳಿ. ನೋಡಿ ಮೇಡಮ್, ಕೆಲವು ಪ್ರಶ್ನೆಗಳು ಮುಜುಗರ ಉಂಟು ಮಾಡುವಂತವಿರ್ತವೆ. ತಾವು ಸಂಕೋಚ ಮಾಡ್ಕೋಬಾರ್ದು. ಮದುವೆ ಆಗಿ 21 ವರ್ಷ ಆಯ್ತು. ಗೋ ಹೆಡ್. ವೆರಿ ಗುಡ್, ವೆರಿ ಗುಡ್. ತಮ್ಮ ಹೆಸರು? ಹಾಗೆ ನೀವೇ ಹೇಳಿದ್ರಲ್ಲ. ಮೇನಕೆ. ಓ ಎಸ್, ಮೇನಕೆ. ಮೇನಕೆ. ಗಂಡನ ಹೆಸರು? ವಿಶ್ವಾಮಿತ್ರ. ವಿಶ್ವಾಮಿತ್ರ. ಗಂಡು ಹೆಣ್ಣು? ನೀವು, ಐ ಮೀನ್ ಯು. ನಿಮಗೆ ನೋಡಿದ್ರೆ ಏನಂತ ಅನಿಸ್ತದ? ನೋಡಿ ಮೇಡಮ್, ಕಣ್ಣಾರೆ ಕಂಡು ಕೇಳಿಕೊಂಡು ಬರೆಯುವುದು ನಮ್ಮ ಕಂಪನಿ ತಿಳಿಸಿದ ಮೊದಲನೇ ಕೆಲವರು ನೋಡಕ್ ಹಿಂಗಿರ್ತಾರೆ, ಹಂಗ ಕಾಣಿಸ್ತಾರೆ. ಕೆಲವರು ಹಂಗಿರ್ತಾರೆ, ಹಿಂಗ ಅದಕ್ಕೆ ಡೋಂಟ್ ಮಿಸ್ಟೇಕ್ ಮೀ. ಫಿಮೇಲ್ ಅಂತ ಬರ್ಕೊಳ್ಳೆ. ನನ್ನ ಗಂಡ ಮೇಲು, ಅದನ್ನು ಬರ್ಕೋದು. ನಿಮ್ಗಿಂತ ಮೇಲ? ಮೇಲು ಗಂಡಸು ಜೆಂಡರ್ ಹೇಳಿಕತ್ತೇನ್ರಿ. ಓ ಎಸ್, ಜಂಡ ಜಂಡ ಜಂಡ. ಓಕೆ ಓಕೆ ಮೇಡಮ್, ನಿಮಗೆ ಮದುವೆಯಾಗಿ ಎಷ್ಟು ವರ್ಷ ಆಯ್ತು? 21 ವರ್ಷ. 21 ವರ್ಷ ಚೆನ್ನಾಗಿದ್ರೆ? ಒಬ್ಬ ಮಗಳಿದ್ದಾಳೆ, ಅವಳಿಗೆ 19 ವರ್ಷ. 19 ವರ್ಷ ಹಿಂದೆ ಚೆನ್ನಾಗಿದ್ರಿ, ಅನ್ಯೋನ್ಯವಾಗಿದ್ರಿ, ಹೌದಲ್ರಿ? ಅನ್ಯೋನ್ಯವಾಗಿರ್ತಿದ್ರು ಮಕ್ಕಳಾಗ್ತವೆ, ಗೊತ್ತಿರ್ಬೇಕಲ್ಲ ನಿಮ್ಗೆ. ಸಾರಿ ಸಾರಿ ಮೇಡಮ್, ಸಾರಿ. ನಮ್ಮ ಇಲಾಖೆಗೆ ಸೇರುವವರು ಮದುವೆ ಆಗಿರಬಾರದು, ಇದು ಪ್ರೈಮ್ ಕ್ವಾಲಿಫಿಕೇಶನ್. ಈಗ ನನ್ನ ನೋಡಿ, ನಾನು ಬ್ರಹ್ಮಚಾರಿ. ಸೊ ಇಟ್ ಇಸ್ ನಾಟ್ ಮೈ ಕ್ವೆಶ್ಚನ್ and not expected answer also. ಹೀಗಾಗಿ ಇದು ನನಗೆ ಸಂಬಂಧಪಟ್ಟ ವಿಷಯ ಅಲ್ಲ. ಓಕೆ ಓಕೆ, ಲೆಟ್ us go to
ನೆಕ್ಸ್ಟ್ ಕ್ವಶನ್. ನೀವು ನಿಮ್ಮ ಗಂಡನನ್ನು 5 ಶಬ್ದಗಳಲ್ಲಿ ವಿವರಿಸಿ ಇನ್ ಶಾರ್ಟ್. ಗಂಡ ಅಂದ್ರೆ ಗಂಡ ಅಂದ್ರೆ ಗಂಡ. ನೋ 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 ಮೇಡಮ್, ಅದಲ್ಲ. ಇನ್ 5 words. ಊಟಿಗೆ ಹೋಗಿದ್ವಿ, ಓ, ಕೂಲ್ ಪ್ಲೇಸ್. ಹನಿಮೂನ್ಗೆ ಅಂತ. ನೈಸ್. ಅವತ್ತೇ ರಾತ್ರಿ ಅಮೆರಿಕ್ ಡಯರಿಯಾ ಶುರು ಆಯ್ತು. ಒಮ್ಮೆಬೇಕು ಡಯರಿಯಾ ಅಂದ್ರೆ ಬೇದಿ. ನಿಮಗೂ ಅವ್ರಿಗೂ ನೀವು ಗಂಡನ ಬಗ್ಗೆ ಅಲ್ಲ ಕೇಳಿದ್ದು. ಓಎಸ್ ಓಎಸ್. ಮಧು ಚಂದ್ರನ ದಿನ ರಾತ್ರಿ ಬೇದಿ. ಆಮೇಲೆ ಏನು? ಮೆತ್ತನೆ ಅನ್ನಕ್ಕ ಮೆಂತೆ ಇಟ್ಟು ಕಲ್ಸ್ಕೊಂಡು ಊಟ ಮಾಡಿದ್ರು. ಅದು ಅಲ್ಲ ನಾನು ಕೇಳಿದ್ದು. ಮುಂದಿನ ದಿನಗಳಲ್ಲಿ ಏನಾದ್ರು ಅಂತ. ಒಬ್ಬ ಮಗಳು ಹುಟ್ಟಿದ್ದು, ಅವ್ರಿಗೆ ಚಶ್ಮಾ ಬಂತು, 4 ರೂಪಾಯಿ ಅಂತ ಅನಿಸ್ಲಿಕ್ಕತ್ತು. ಜಿಮ್ಮು ವಾಕಿಂಗು ಶುರು ಮಾಡ್ಕೊಂಡು. ಜಿಮ್ ವಾಕಿಂಗ್ ಅಂದ್ರೆ ನಿಮಗಿಂತ ಯಂಗಾಗಿ ಕಾಣಿಸ್ಬೇಕು ಅಂತಲ್ಲ. ಕವಿತೆ ಬರೆಯೋದನ್ನು ಶುರು ಮಾಡಿದ್ರು. ಕವಿತೆ, ಐ ಮೀನ್ ಪೊಯಿಟ್ರಿ. ಕವಿತೆ ಬರೆಯೋದು ಅಪರಾಧ ಅಲ್ಲ. ಅದರಿಂದ ಸಂಸಾರ ಒಡೆಯಕ್ಕಾಗಲ್ಲ ಮೇಡಮ್. ಬೇರೆ ಏನಾದ್ರು ಹೇಳಿ. ನನಗ ಬಿಗ್ ಬಾಸ್ ನೋಡ್ಲಿಕ್ಕೆ ಬಿಡುದಿಲ್ಲ. ತಾವು ಬರೀ IPL ಮ್ಯಾಚ್ ನೋಡ್ಕೊಂಡು ಕೂತ್ಕೊಂಡ್ರಿ. ಇವೆಲ್ಲ ಸಣ್ಣ ಪುಟ್ಟ ವಿವರಣೆಗಳು ಇರಿ. ಅದು ಕೇಸ್ ಬಿಲ್ಡಪ್ ಮಾಡ್ಕೊಳ್ಳಕ್ಕೆ ಇವರು ಸೇರಿಸ್ಕೊಳ್ತೇನೆ. ಯಾಕಂದ್ರ ದಾಂಪತ್ಯ ನಿರ್ಮೂಲನಾ ಮಂಡಳಿಯ ಮೊದಲನೇ ಕೇಸು ಇದು. ಇದು ಯಶಸ್ವಿ ಆಗಬೇಕು. ಐ ಮೀನ್ ಸಕ್ಸಸ್ಫುಲ್ ಆಗಬೇಕು. ಓಕೆ ಓಕೆ. ಮುಂದಿನ ಪ್ರಶ್ನೆ. ನೀವು ನಿಮ್ಮ ಗಂಡನನ್ನು ಶಾಶ್ವತವಾಗಿ ಕಳೆದುಕೊಳ್ಳಲು ಇಷ್ಟಪಡ್ತೀರಾ? ನಿಸ್ಸಂದೇಹವಾಗಿ. ನಿಮಗೆ ಸಂಸಾರ ಸಾಕಾಗಿ ಹೋಗಿದೆ. ನಿಸ್ಸಂದೇಹವಾಗಿ. ನೀವು ಪುಟ್ಟಿಯಾಗಿ ಬದುಕಬಲ್ಲೆ ಎಂಬ ವಿಶ್ವಾಸ, ಶಕ್ತಿ, ಧೈರ್ಯ, ಕನಸು ಇದೆ. ನಿಸ್ಸಂದೇಹವಾಗಿ. ಒಂದು ವೇಳೆ ನಿಮ್ಮ ಗಂಡ ಅಪಘಾತದಲ್ಲಿಯೋ ಆಕಸ್ಮಿಕವಾಗಿಯೋ ಮರಣ ಹೊಂದಿದರೆ ನೀವು ಮತ್ತೊಂದು ಮದುವೆ ಮಾಡ್ಕೋತೀರಾ? ಯಾಕೆ ಮಾಡ್ಕೋಬಾರ್ದೇನು? ನಿಸ್ಸಂದೇಹವಾಗಿ ಯು ಕ್ಯಾನಾಟ್ ಮ್ಯಾರಿ ಅಗೇನ್. ನಮ್ಮ ಯೋಜನೆಯ ಮೂಲ ಲಕ್ಷಣವೇ ಇದು. ನಿಮ್ಮ ಗಂಡನನ್ನು ದೂರ ಮಾಡುವುದರಲ್ಲಿ ನಮಗೆ ನೆನಪು ಇಲ್ಲ. ಆದರೆ ಒಂದು ಸಲ ನೀವು ದಾಂಪತ್ಯ ನಿರ್ಮೂಲನೆ ಮಾಡಬೇಡಿ, ದೂರ ಹೋಗೋ ಹಾಗಿಲ್ಲ. ಸರಿ, ಆದ್ರೆ ದಾಂಪತ್ಯವೇ ಎಲ್ಲದಕ್ಕೂ ಕಾರಣ ಅಂತ ಅಂತೀರಾ ನೀವು? ಹೌದು. ಓಕೆ, ಹೇಳಿ. ಹೀಗಾಗಿ ಈ ದಾಂಪತ್ಯ ಮನುಷ್ಯನ ಎಲ್ಲ ಗುಣಗಳಿಗೆ ಈ ದಾಂಪತ್ಯವೇ ಮೂಲ ಕಾರಣ. ಹಾಗೆ ಗೊತ್ತಾ? ಡೈವೋರ್ಸ್ ಬಿಟ್ಟಿರೋದು ಆಸ್ತಿ ಮಾಡೋ ಆಸೆ, 10 ಸೈಟ್ ಇಡುವ ಆಸೆ. ಅಪ್ಪ ರಾಜಕಾರಣಿ ಆದರೆ ಮಗಳು ರಾಜಕಾರಣಿ ಆಗಬೇಕು. ಅಪ್ಪ ಸಿನಿಮಾದಲ್ಲಿ ದುಡ್ಡು ಮಾಡಿದರೆ ಮಕ್ಕಳು ಸಿನಿಮಾದಲ್ಲಿ ದುಡ್ಡು ಮಾಡಬೇಕು ಎಂಬ ಆಸೆ. ಹೀಗೆ ಎಲ್ಲ ರಂಗಗಳಲ್ಲಿ ನೆಪೋಟಿಸಂ ಇದು ದಾಂಪತ್ಯಕ್ಕೆ ಮೂಲ ಕಾರಣ. ದಾಂಪತ್ಯದಿಂದಲೇ ಆಗ್ತದೆ ಅಂತೀರಾ? ಓ, ಜನಸಂಖ್ಯಾ ಸ್ಫೋಟ, ಶಾಲೆಯಲ್ಲಿ ಸೀಟು ಸಿಗದೇ ಇರೋದು, ಜಗಳ, ಪಡಿದಾಟ, ಜೀವನದಲ್ಲಿ ನೆಮ್ಮದಿಯೇ ಇಲ್ಲದಿರುವುದಕ್ಕೆ ದಾಂಪತ್ಯವೇ ಮೂಲ ಕಾರಣ ಎಂದು ನಮ್ಮ ಸಂಸ್ಥೆ ಬಲವಾಗಿ ನಂಬಿದೆ. ಸರಿಯಾಗಿ ಹೇಳಿದ್ರಿ. ಆ ಕಾರಣಕ್ಕಾಗಿ ನೀವು ಮತ್ತೊಂದು ಮದುವೆ ಆಗುವ ಹಾಗಿಲ್ಲ ಅಂತ ನಿಸ್ಸಂದೇಹವಾಗಿ ಹೇಳಬೇಕು. ಅಕಸ್ಮಾತ್ ಮದುವೆ ಆಗಬೇಕು ಅಂತ ಅನಿಸಿದ್ರೆ, ನಿಮಗೆ ಮದುವೆ ಆಗಲೇಬೇಕು ಅಂತಿದ್ರೆ 62 ವರ್ಷಗಳ ನಂತರ ಆಗ ನಿಮಗೆ ಮಕ್ಕಳಾಗೋದಿಲ್ಲ. ಈ ನಿಯಮವನ್ನ ನಮ್ಮ ಸಂಸ್ಥೆ
ಹೆಣ್ಣು ಮಕ್ಕಳಲ್ಲಿಯ ಸಹಜವಾದ ಮೆನೋಪಾಸ್ ನೈಸರ್ಗಿಕ ದೈಹಿಕ ಕ್ರಿಯೆಯನ್ನು ಆಧರಿಸಿ ರೂಪಿಸಲಾಗಿದೆ. ಇನ್ ಎಕ್ಸೆಪ್ಷನಲ್ ಕೇಸ್ ಅವರ್ ಡಿಪಾರ್ಟ್ಮೆಂಟ್ ಕ್ಯಾನಾಟ್ ಹೆಲ್ಪ್. ಒಟ್ಟಿನಲ್ಲಿ ಹೆಣ್ಣಿನ ಎಲ್ಲಾ ಪ್ರಾಬ್ಲಮ್ಗಳ ಹಿಂದೆ ಗಂಡಸು ಇದ್ದೇ ಇರ್ತಾನೆ. ನನಗೆ ನಿಮ್ಮ ಮಾತಿನ ಅರ್ಥ ಆಗಲಿಲ್ಲ. ಅದೇ ರೀ, ಮೆನೋಪಾಸ್, ಮೆನ್ಸ್ಟ್ರುವಲ್ ಪೇನ್, ಮೆಂಟಲ್ ಇಲ್ನೆಸ್, ಗೈನಕಾಲಜಿ, ಹಿಸ್ಟೆರೆಕ್ಟೊಮಿ. ತಿಳಿತಾ ಸರ್? ಇರಲಿ, ವಿಷಯಾಂತರ ಬೇಡ. ನಿಮಗೆ ನಿಮ್ಮ ಗಂಡನ ಮೇಲೆ ಪ್ರೀತಿ ಇದ್ದರೆ ಇರುವುದಿಲ್ಲ. ಒಂದು ವೇಳೆ ಇದ್ದರೆ ನೀವು ದಾಂಪತ್ಯದಲ್ಲಿ ಮುಂದುವರಿಯಬಹುದು. ನಮ್ಮದೇನು ಅಭ್ಯಂತರ ಇಲ್ಲ. ಆದರೆ ಒಂದು ಸಲ ದಾಂಪತ್ಯ ನಿರ್ಮೂಲನಾ ಕಾಯ್ದೆ ಅಡಿ ಅಫಿಡವಿಟ್ ಸಲ್ಲಿಸಿದ ಮೇಲೆ ಮತ್ತೆ ವಾಪಸ್ ಹೋಗೋ ಹಾಗಿಲ್ಲ. ಇದಕ್ಕೆ ನನ್ನ ಗಂಡನ ಅನುಮತಿ ಏನಾದ್ರೂ ಬೇಕಾಗತ್ತಾ? ಅದನ್ನು ಪಡೆದುಕೊಳ್ಳುವ ಜವಾಬ್ದಾರಿ ನಮಗೆ ಬಿಟ್ಟಿದ್ದು. ನೀವೇನು ಯೋಚನೆ ಮಾಡಲಿಲ್ಲ. ಈ ಯೋಜನೆಯಡಿ ನನ್ನ ಗಂಡ ಇನ್ನೊಂದು ಮದುವೆ ಆಗುವ ಅವಕಾಶ ಏನಾದರೂ? Never. No man marries again. I have faith in mankind. So, ನೀವು ನಮ್ಮ ಯೋಜನೆಯ ಎಲ್ಲ ನಿಯಮಗಳನ್ನು ಒಪ್ಪಿಕೊಂಡಿದ್ದೀರಿ ಅಂತ ನಾನು ತಿಳ್ಕೊಂಡಿದ್ದೀನಿ. ಒಪ್ಕೊಂಡಿದ್ದೆ. ಸಂತೋಷ, ತುಂಬಾ ಸಂತೋಷ. ನಮ್ಮ ಯೋಜನೆಯನ್ನು ಯಶಸ್ವಿಗೊಳಿಸಿದ ಕೀರ್ತಿಯಲ್ಲಿ ನೀವು ಪಾತ್ರರಾಗಿದ್ದೀರಿ. ದಾಂಪತ್ಯ ನಿರ್ಮೂಲನಾ ಯೋಜನೆಯ ಪ್ರಥಮ ಫಲಾನುಭವಿಗಳು ನೀವು ಅಂತ ಹೇಳೋದಕ್ಕೆ ನನಗೆ ತುಂಬಾ ಸಂತೋಷ ಆಗ್ತದೆ ಮೇಡಮ್. ಥ್ಯಾಂಕ್ ಯು. ಮೇಡಮ್, ಒಳ್ಳೆ ಒಂದು ಪ್ರಶ್ನೆ ಆಫ್ ದ ರೆಕಾರ್ಡ್. ನಿಮ್ಮ ಗಂಡ ಎಷ್ಟು ದಿವಸ ನಮ್ಮ ಜೊತೆ ಇದ್ದದ್ದು ಹೇಗೆ? ಅವರಿಗೆ ಬೇರೆ ದಾರಿ ಇರಲಿಲ್ಲ. ಆಫ್ ಕೋರ್ಸ್, ನಿಮಗೂ ಕೂಡ. Am I right? That's it. Okay. Okay, ma'am. Please sign here. Yeah, pen. Madam. Oh, thank you. Okay. S. S. M. Okay. You. Lincoln. Thank you. Okay, madam. Thank you. Excuse me. Oh. Thank you, madam. Thank you. ದಾಂಪತ್ಯ ಬಳಸಿ ನೆಮ್ಮದಿ ಉಳಿಸಿ. ಬಿಡುಗಡೆನೋ ಬಂಧನವೋ ಗೊತ್ತಿಲ್ಲ. ಯಾವುದನ್ನ ನಿರ್ಮೂಲನೆ ಮಾಡೋದಕ್ಕೆ ಸಾಧ್ಯ ಇಲ್ವೋ ಅದನ್ನ ನಿರ್ಮೂಲನೆ ಮಾಡೋದಕ್ಕೆ ಹೊರಟಿದ್ದೀನಿ. ಸಂತ ಕಾಲದಲ್ಲಿ ಯಾರೂ ಸಂತರಲ್ಲವಂತೆ. ಕೊಂದುಬಿದ ಭಗವಂತನು ಕೂಡ ರಮೆಯನ್ನು ರಮಿಸುವ ಮಂತಿರನು. ಹೌದೇ ಎನ್ನಲು ಇದು ಅಂತೆ ಕಂತೆಗಳ ಬಂತೆ. ಹಿರಿಕವಿ ಹೆರಿಕವಿ ಅಯ್ಯಯ್ಯೋ ಎಂದು ಕವಿದರು. ಮದುವೆ ಆದ ಮೇಲೆ ಹೆಂಡತಿಯ ಶ್ರೀಮಂತ, ಗಂಡ ಸಾಮಂತ. ಮದ್ಯ ಇಷ್ಟು ಲೈಟ್ ಆದರೆ ಹೇಗೆ ಸ್ವಾಮಿ? ಮದ್ಯ ಇಷ್ಟು ಟೈಟ್ ಆದರೆ ಹೇಗೆ ಸ್ವಾಮಿ? ಮದ್ಯ ಇಷ್ಟು ಟೈಟ್ ಆದರೆ ಹೇಗೆ ಸ್ವಾಮಿ? ಯಾಕೆ ಬಾಳ ಬೆಳಿಬೇಡ್ರಿ. ಕಾಲಿಂಗ್ ಬೆಲ್ ಇದ್ರಿ ನಮ್ ಜನಕ್ಕೆ ಬಡ್ಕೊಳ್ಳೋದಂದ್ರೆ ಭಾರಿ ಇಷ್ಟ ನೋಡಿ. ಬರ್ರಿ ಒಳಗೆ. ಸರ್, ತಾವು ಎಲ್ಲಿದ್ದೀರಿ? ನಿಮ್ಮ ಬಲಕ್ತಿರಿ ನೋಡ್ರಿ.
ಕಾಣಿಸ್ತೀನಿ. ಓ ಹೆಲೋ. ಮೊದಲು ಎಲ್ಲವೋ ಅಂತಿದ್ದ, ಈಗ ಹಲೋ ಅಂತ ಹೇಳಿ ಏನ್ ಬೇಕಾಗಿತ್ತು? ನಮಸ್ಕಾರ. ನಮಸ್ಕಾರ ಸರ್, ಇಲ್ಲೇನಾದ್ರೂ ಮೇಲಕ್ಕೆ ಬಂದಿದ್ಲೆ? ಮೇಲೆ ಇಲ್ಲಿಗೆ ಬರೋದಕ್ಕೆ ನಾನೇ ವಿಶ್ವಾಮಿತ್ರನೇ. ಬಾಳದ್ದೆ, ನಾನು ವಿಶ್ವಾಮಿತ್ರ. ನಾನು ಹೇಳ್ತೀನಿ ಮೇಲಕ್ಕೆ. ಮನೇಲೆಲ್ಲ ಹುಡುಕ್ದೆ, ಎಲ್ಲೂ ಕಾಣಲಿಲ್ಲ. ಅದಕ್ಕೆ ಇಲ್ಲೇನಾದ್ರೂ ಬಂದಿರ್ಬೋದು. ಹುಡುಕೊಂಡು ನನ್ನ ಮನೆಗೆ. ಹೌದೌದು, ಇಲ್ಲೇನಾದ್ರೂ ಬಂದಿರ್ಬೋದು. ಆದ್ರೆ ನನ್ನ ಮನೆಗೆ ನಾನು ಹೇಳ್ತೀನ ಬಂದಿಲ್ಲ. ಸರ್, ನಾನು ಇಲ್ಲೇ 3ನೇ ಮನೆಯಲ್ಲಿ ಇರೋದು. 3ನೇ ಮನೆಯಲ್ಲಿ ಶನಿ ಅಂತ ನಮ್ಮ ಜಾತಕ ತೊಂದರೆ ಪಟ್ಟೆ ಅಂತ ಕಾಣುತ್ತೆ. ಸರ್, ನಿಮ್ ಹೆಸರು ಗೊತ್ತಾಗ್ಲಿಲ್ಲ. ಅಲ್ಲ, ಅಕ್ಕಪಕ್ಕದಲ್ಲಿ ಇದ್ರು ನಮ್ಮಿಬ್ರು ಪರಿಚಯ ಆಗಿರ್ಲಿಲ್ಲ, ಹಾಗಾಗಿ ಭೇಟಿನೂ ಇಲ್ಲ. ನಿಮ್ಮನ್ನೇ ತೋರಿಸಿ ಅವಾಗ ನಾನು ಹೇಳ್ತಿರ್ತಾರ, ಏನಂತ ತುಂಬಾ ಸೈಲೆಂಟ್ ಆಗಿದೆ, ಗಲಾಟೆನೇ ಇಲ್ಲ ಅಂತ. ನಿಜ, ಮನೆ ನೋಡಿದ್ರೆ ತುಂಬಾ ಶಾಂತಿ ನೆಲೆಸಿದೆ. ಶಾಂತಿ ಇಲ್ಲಲ್ಲ, ಅದಕ್ಕೆ ಶಾಂತಿ ಗೊತ್ತಾಗ್ಲಿಲ್ಲ. ಇದು ಅಷ್ಟು ಸರಳವಾಗಿ ಅರ್ಥ ಆಗುದಿಲ್ಲ, ವಿಳಾಸ ಬೇರೆ. ಸರ್, ನಿಮ್ ಹೆಸರು ಗೊತ್ತಾಗ್ಲಿಲ್ಲ. ನನ್ನ ಹೆಸರು ಓ, ಘಾ. Is it a name, sir? It's a surname, sir. G-H-A Gha. G for Gundu, H for Haku, A for Asami. ಒಬ್ಬರೇ ಇದ್ದೀರಾ? ಅದಕ್ಕೆ ಸಂತೋಷವಾಗಿದೆ. ನನಗೆ ಮದುವೆ ಆಗಿದೆ. ನನಗೆ ಅಂದ್ರೆ ನೀವು ಮದುವೆ ಆದ ಮೇಲೂ ಸಹಿತ ನಿಮ್ಮ ಹೆಂಡತಿನ ಹುಡುಕೊಂಡು ನನ್ನ ಮನೆಗೆ ಬಂದೀನಿ, ಹೌದಲ್ಲ? ಅಲ್ರಿ, ಯಾವ ಎಲ್ಲಿ ಸಿಗುದೋ ಅಲ್ಲೇ ಹುಡುಕ್ತೀವಿ ನಾವು. ಪ್ಲೀಸ್, ಯು ಡೋಂಟ್ ಮೈಂಡ್. No. ಒಂದು ನೋ, ಓಕೆ. 3 ನೋ ಯಾಕೆ? ಅರ್ಥ ಆತು. Thank you. So, with a sip and a cup, there is one. Cheers. ಸರ್, ಇನ್ ಕೇಸ್ ನನ್ನ ಹೆಂಡತಿ ಏನಾದ್ರು ಕೇಳಿದ್ರೆ ನೀವು ಬಹಳ ಒತ್ತಾಯ ಮಾಡಿದ್ರಿ ಅಂತ ಹೇಳ್ತೀರಿ. ಸರ್, ನೀವ್ಯಾಕೆ ಮದುವೆ ಆಗಿಲ್ಲ? ನೀವ್ ಯಾಕೆ ಸುಸೈಡ್ ಮಾಡ್ಕೊಂಡಿಲ್ಲ? ನನಗಿಲ್ಲ. ಸರ್, ನಿಮ್ ಹೆಂಡತಿ ನಾನು ನೋಡಿಲ್ಲ, ಅದಕ್ಕೆ ಗೊತ್ತಾಗುದಿಲ್ಲ. ಈ ಮದುವೆ ಅನ್ನೋದು ಒಂದು ಸ್ಥಿತಿ, ಗತಿ, ದುರ್ಗತಿ. ರಾಗ ಮಧ್ಯಮಾವತಿ, ಜಂಪೆ ತಾಳ, ಸತಿಸುತ್ತರು ಹಿತರಲ್ಲ. ನಿಮಗೂ ಗೊತ್ತಲ್ಲ, ಸತಿಸುತ್ತರು ಹಿತರೆಂದು ಮತಿ ಮರೆದು ಮಮತೆಯಲ್ಲಿ ಅತಿಕಾಂಕ್ಷೆಯಿಂದ ದುರ್ವಿಷಯವ ಬಲಿದು ಸಂತತ ಲಕ್ಷ್ಮೀಪತಿಯ ಶರಣನದೆ ಇಹ ಪರದ ಗತಿ ಶೂನ್ಯನಾಗಿ ನೀ ಕೆಡಬೇಡ ಮನುಜ. ಸರ್, ಮದುವೆ ಆಗಬೇಕು ಆಗಬಾರದು ಅಂತ ಗೊತ್ತಾಗೋ ಮುಂಚೆನೆ ಮದುವೆ ಆಗ್ಬೇಕು ಸರ್. ಅಂತರ್ಪಟ ಸರಿತು, ಹಾರ ಬದಲಾಯಿಸ್ಕೊಂಡ್ವಿ. ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದೆ, ಭಯ ಆಗ್ಲಿಲ್ಲ, ಪ್ರೀತಿ ಹುಟ್ಕೋತು. ಆಮೇಲೆ ಬಂಧನ ಅನ್ಸೋದಕ್ಕೆ ಶುರುವಾಯ್ತು. ಆ ಬಂಧನದಲ್ಲೂ ಒಂದು ಆನಂದ ಸಿಗಕ್ಕೆ ಶುರುವಾಯ್ತು. ಆ ಆನಂದದಲ್ಲೂ ಒಂದು ಸುಖ ಇದೆ ಅಲ್ವಾ ಸರ್? ಮನಸ್ಸೆಂಬ ರಹಸ್ಯ ಕಪಾಟಿಗೆ ಸರಿಯಾದ ಕೀ. 2 ಪ್ಯಾಕ್. ಎಂಥ ಜೀವನ ಸರ್, ಎಂಥ ಜೀವನ. ಈ ಜೀವನದಲ್ಲಿ
ನಿರ್ಣಾಯಕ ಗಳಿಗೆ ಅದ ನಿರ್ಣಾಯಕ ಗಳಿಗೆ ಅಂತಂದ್ರೆ ಅದ ಮ್ಯಾರೇಜ್. ಆಮೇಲೆ ಈ ನಿರ್ಣಯ ಮಾಡೋದಿಲ್ಲ, ನಿರ್ಣಯ ಮಾಡಕ್ ಅವಕಾಶವೇ ಕೊಡೋದಿಲ್ಲ. ಎಲ್ಲ ಅವರೇ ನಿರ್ಣಯ ಮಾಡ್ತಾರೆ. ಮುಂಜಾನೆ ಎಷ್ಟೊತ್ತಿಗೆ ತಿಂಡಿ ಅವಳದ್ದೇ ನಿರ್ಣಯ, ಮಧ್ಯಾಹ್ನ ಏನ್ ಹುಳಿ ಅವಳದ್ದೇ ನಿರ್ಣಯ, ರಾತ್ರಿ ಎಷ್ಟೊತ್ತಿಗೆ ನಿದ್ದೆ ಅವಳದ್ದೇ ನಿರ್ಣಯ. ಎಷ್ಟು ಪ್ರೀತಿ ಮಾಡ್ಬೇಕು, ಯಾವಾಗ ಪ್ರೀತಿ ಮಾಡ್ಬೇಕು ಎಲ್ಲ ಅವಳೇ ಹೇಳ್ತಾಳೆ. She decides. She decides. I only agree to disagree. ಸರ್, ಎಂಥ ಜೀವನ ಸರ್, ಎಂಥ ಜೀವನ. ಜೀವನ ಅಂದ್ರೆ ನಿಮ್ದು ಸರ್. ಇದು ಗೊತ್ತಿಲ್ಲ, ನೀವು ಯಾವಾಗ ಬೇಕಾದಾಗ ಹೇಳ್ಬೋದು, ಏನ್ ಬೇಕಾದ್ರೂ ತಿನ್ಬೋದು, ಯಾರ ಜೊತೆ ಬೇಕಾದ್ರೂ ಮಾತಾಡ್ಬೋದು, ಯಾರಿಗ್ ಬೇಕಾದ್ರೂ ಫೋನ್ ಮಾಡ್ಬೋದು. ಈ ಜಗತ್ತಿನಲ್ಲಿ ಎಲ್ಲಾ ಸುಂದರ ಹುಡುಗಿರನ್ನು ಪ್ರೀತಿಸ್ಬೋದು. ಮನ್ಸದ ಎಡಭಾಗದಿಂದಲೂ ಇಳಿಬಹುದು, ಬಲಭಾಗದಿಂದಲೂ ಏಣಿಲ್ ಕೂತ್ಕೋಬಹುದು, ಓಣಿಲ್ ಓಡಾಡ್ಬೋದು, ಗೋಣಿ ಚೀಲ ಹಾಕೊಂಡು ಮಲ್ಕೋಬಹುದು. ನಂತರ ಈ ವಾಸ್ತು ಇಲ್ಲದ ಮನೆ ತರ ಸರ್, ಸುಖ ಸುಖ ಸರ್ ನಿಮ್ದು. ಈಗ ನನ್ನ ಮೇಲೆ ನೋಡಿ, ವಿಸ್ಕಿ ಮೇಲೆ ಆಸೆ, ರಿಸ್ಕಿ ಅನ್ನೋ ಭೀತಿ. ರಾತ್ರಿ ಮಲ್ಕೊಂಡ್ರೆ ಸಾಕು ಅದಾದ ಸಾಂಗು ಕೇಳ್ತಾ ಇರುತ್ತೆ ಸರ್. ಯಾವ್ದು ಸಾಂಗು? ನಾನು ಯಾವ ಸಿನಿಮಾದು ಸರ್? ಕೈಗೆ ಸಿಕ್ಕಿದ ಒನಕೆ ಹಿಡಿದಳು, ದುರ್ಗೆ ಸುತ್ತ ಬಂದಿದ್ದಳು, ಕಾಳಿಯಂತೆ ಬಳಿಗಾಗಿ ಕಾದಳು. ಅವಳೇ ನನ್ನ ಹೆಂಡತಿ ಸರ್. ಈ ಜಗತ್ತಿನಲ್ಲಿ ಹೆಂಗಸರು ಮಾತ್ರ ಮದುವೆ ಆಗಬೇಕು, ಗಂಡಸರು ಹೆಂಡತಿ ಬರ್ತಿರ್ಬೋದು ಸರ್. ನೋಡಿದ್ರೆ ಹೊಟ್ಟೆ ಅಲ್ಲಿ ಹೋಗುವಾಗೆ ಅದ ನೋಡಿ ಇನ್ನೊಂದು ಸ್ಮಾಲ್ ಹಾಕಿದ್ರೆ ಬಿಗ್ ಕಿಸ್ ಆಗುತ್ತೆ ಸರ್. ಅಲ್ರಿ ನೀವ ಹೇಗೆ ನಿಮಗ್ ಸ್ವಾತಂತ್ರ್ಯನೇ ಇಲ್ಲ, ಹೌದು, ನೀವೇನು ನಿರ್ಧಾರ ಮಾಡೋ ಹಾಗಿಲ್ಲ. ಹೌದು. ನಿಮಗೆ ಏನು ಬೇಕು ಬೇಡ ಅನ್ನೋದನ್ನೆಲ್ಲಾನು ನಿಮ್ಮ ಹೆಂಡತಿನೇ ನಿರ್ಧಾರ ಮಾಡ್ತಾರೆ. ನಿಮಗೆ ಏನು ಬೇಕು ಅನ್ನೋದು ಅವಳಿಗೆಲ್ಲ ಗೊತ್ತಿದೆಯಾ? ಕರೆಕ್ಟ್. ನಿಮಗೆ ಏನು ಬೇಕು ಎಲ್ಲ ಅವಳು ಕೊಡ್ತಾಳೆ. ಎಕ್ಸಾಕ್ಟ್ಲಿ. ಅಯ್ಯೋ, ಹಂಗಂದ್ರೆ ಅವಳು ನಿಮ್ಮ ಹೆಂಡತಿ ಅಲ್ಲ ರೀ, ಅವಳು ದೇವತೆ ದೇವತೆ. ಅದು ವೀರಗಚ್ಚೆಯ ಹಾಕಿ ನಿಂತಳು, ವೀರಗಚ್ಚೆಯ ಹಾಕಿ ನಿಂತಳು. ಯಾರವಳು ಯಾರವಳು? ಮನೆಯಿಂದ ಹೊರಗೆ ಹೋಗುವಾಗ ಹೊರಗೆ ಹೋಗ್ತೀನಿ ಅಂತ ಹೇಳೋದು ಸೌಜನ್ಯ ಬೇಡ. ಊರೆಲ್ಲ ಸುತ್ತಾಡ್ ಬಂದೆ, ಕೊನೆಗೆ ಆ 3ನೇ ಮನೆಯಲ್ಲಿರೋ ಬ್ರಹ್ಮಚಾರಿ ಮನೆಗೂ ಹೋಗಿ ಬಂದೆ. ಅಷ್ಟೆಲ್ಲ ಹುಡುಕೋ ಬದ್ಲಿ ಒಂದು ಫೋನ್ ಮಾಡಿದ್ರೆ ಆಗಿರೋದು. ಫೋನ್ ಮಾಡಿದೆ ಅದಿಲ್ಲೇ ಪಡ್ಕೊಳ್ಳಿಕ್ಕೆ ನ್ಯಾಚುರಲಿ ಮನ್ಯಾಗ ಫೋನ್ ಪಡ್ಕೊಳ್ಳಿಕತ್ತಿತ್ತು ಅಂದ್ರೆ ನಾ ಮನ್ಯಾಗಿಲ್ಲ ಅಂತ ಅರ್ಥ. ಅಟ್ಲೀಸ್ಟ್ ಎಲ್ಲಿ ಹೋಗಿದ್ದೆ ಅಂತ ಅದು ಗೊತ್ತಾಗಬೇಕಲ್ಲ. ಗೊತ್ತಾದ್ರೆ ನೆಮ್ಮದಿನ ಇಲ್ಲ. ನಿಮಗ ಯಾಕೆ ಸಿಟ್ಟು ಬಂದದ ಅಂತ ಗೊತ್ತದ ನನಗ. ಹೇಳಲಾರ್ದೆ ಹೋದೆ ಅಂತಲ್ಲ, ವಾಪಸ್ ಬಂದೆ ನೋಡ್ರಿ, ಅದು ಹೊಟ್ಟಿ ಪ್ರತಿ ಮಾತುಗಳಲ್ಲೂ ತೂತುಗಳನ್ನ ಹುಡುಕ್ತೀನಿ. ನಿನಗ ಸೌಟ್ ಕೊಟ್ರೆ ಜಡಿ ತರ ಕಾಣ್ತದೆ. ಯಾಕೆ ಹಂಗಾಗಿ ನೀನು? ಹೆಂಗಾಗೇನಿ ಹೇಳ್ರಿ. ಬರೀ ಹಂಗಾಗಿ ಹಿಂಗಾಗಿ ಅಂದ್ರೆ ಏನರ್ಥ? ಹೆಂಗಾಗೇನಿ? ಮದುವೆಗಿಂತ ಮೊದಲು 58 kg ಇದ್ದೆ, ಈಗೂ ಅಷ್ಟ ಇದ್ದೀನಿ. ನನ್ನ ಕಣ್ಣೊಳಗೂ ತೂಕ
ನೋಡ್ಲಿಕ್ಕೆ ಬಂದಿನ ನಮ್ಮಪ್ಪ ಬಂದು ನಿನಗೆ ನಿನಗ ಬೆಂಗಳೂರಿನ ITBT ಒಳಗೆ ಕೆಲಸ ಇರೋ ಗಂಡು ಹುಡುಕಿನಿ, ನಿನ್ ಜೀವನ ಸೆಟ್ಲ್ ಆತು ಅಂದಿದ್ರು. ನಾನು ಬಂದು ನೋಡ್ದೆ, ಏನ್ ಅನಿಸ್ತಿದ್ರು? ಹೂ ಅಂದೆ. ಅದಕ್ಕೂ ಮುಂಚೆ ಬೆಳಗಾವಿಯಿಂದ ಬಂದಿದ್ದ ಗಂಡು ಹುಡುಗಿ ಒಂಚೂರು ಬೆಪ್ಪು ಅಂತ ವಾಪಸ್ ಹೋಗಿದ್ದಂತ. ಬೆಪ್ಪು ಅಂತ ತಿಳಿಯೋಷ್ಟು ಬುದ್ಧಿವಂತಿಕೆ ಅವನಿಗೇನು ಇರ್ಲಿಲ್ಲ. ನಾನು ಅವ್ನಿಗೆ ಹೇಳಿದ್ದೆ, ಹುಡುಗಿ ಒಪ್ಪಿಲ್ಲದೆ ಇಲ್ಲ ಅಂತ ಏನಾರ ನೆವ ಮಾಡಿ ಹೇಳು, ಇಲ್ಲ ನಿನ್ ತಲೆ ಹೊಡಿತೀನಿ ಅಂದಿದ್ದೆ. ಯಾಕನ್ಬೇಕಾಗಿತ್ತು? ಅವನನ್ನ ಕಟ್ಕೋಬೇಕಾಗಿತ್ತು. ಮುಂದಿನ ಸಲ ಚಲೋ ಆಗ್ಬೋದು, ಮುಂದಿನ ಸಲ ನನ್ನ ಅರ್ಥ ಮಾಡ್ಕೊಳ್ಳೋ ಗಂಡ ಬರ್ಬೋದು ಅಂತ ಕಾಯಿ ಕಟ್ಟಿದ್ದೆ. ಏನ್ರ ನೆವ ಹೇಳಿ ಪ್ರತಿ ಸಲ ಮದ್ವೆ ತಪ್ಪಿಸ್ತಿದ್ದೆ. ತಪ್ಪಿಸ್ಕೊಂಡು ಇಲ್ಲಿ ಬಂದು ಸಿಕ್ಕಾಕೊಂಡೆ. ನಿರಾಕರಿಸೋ ಹಕ್ಕನ್ನ ನಾನು ಕೊಟ್ಟಿದ್ದೆ. ಹುಡುಗಿಗೆ ಇಷ್ಟ ಅದನ್ನ ಇಲ್ಲ ಕೇಳ್ರಿ, ಇಷ್ಟ ಇಲ್ಲ ಅಂತ ಒತ್ತಾಯ ಮಾಡಬೇಡ್ರಿ ಅಂತ ನಾನು ಸ್ಪಷ್ಟವಾಗಿ ಹೇಳಿದೆ. ನಮ್ಮ ಹುಡುಗಿ ನಿಮ್ಮನ್ನ ಕಣ್ ತುಂಬಾ ನೋಡ್ಕೊಂಡು ಮನಸ್ಸು ತುಂಬಾ ಮೆಚ್ಕೊಂಡಾಳ. ನೀವಿಬ್ರು ಸೃಷ್ಟಿಯಾಗಿದ್ದು ಒಬ್ರಿಗೊಬ್ರಿಗೋಸ್ಕರ ಅಂತ ನಿಮ್ಮ ಪುಟ್ಟು ಮಾವ ಊದಪ್ಪು ಇಷ್ಟ ಅಂತ ಗೊತ್ತಾದ್ಮೇಲೆ ಅದನ್ನ ಅಲ್ಲ ಮಾಡೋದು. ಹೌದು, ಇಷ್ಟ ಆತು ಅಂತ ಅಂದಿದ್ದೆ, ಆದ್ರೆ ಇಷ್ಟ ಆಗ್ಲಿಲ್ಲ ಅಂತ ಆಮೇಲೆ ಗೊತ್ತಾತು. ಬಡತನಕ್ಕ ಸೇರೋದನ್ನ ಬಡವ ತನಗೂ ಸೇರ್ತದ ಅಂತ ಅನ್ಕೋತಾನ. ನನಗೂ ಹಂಗಾತು. ಅಲ್ಲಿಂದ ಬಿಡುಗಡೆ ಸಿಗ್ತದಲ್ಲ ಅಂತ ಇಲ್ಲಿಗೆ ಹೂ ಅಂದೆ. ಅವತ್ತು ರಾತ್ರಿ ಇದ್ದಕ್ಕಿದ್ದ ಹಾಗೆ ಗಾಳಿ ಬೀಸೋದು ಶುರುವಾಯಿತು. ನಮ್ಮ ಮನೆ ಮುಂದಿದ್ದ ಮಾವಿನ ಗಿಡದಲ್ಲಿದ್ದ ಒಣಗಿದೆ ಎಲೆ ಗಾಳಿಗೆ ಕಳಚಿ ಹಾರಾಡುತ್ತಾ ಎಷ್ಟೋ ದೂರ ತನಕ ತೇಲ್ಕೊಂಡು ಹೊರಡ್ಬೋದು. ನಾನೇನು ಕರೆದು ಆ ಎಲೆ ನೋಡು ಅಂತ ತೋರಿಸ್ದೆ. ನೀನು ನನ್ನನ್ನು ಹುಚ್ಚಿನ ತರ ನೋಡಿ ಹಾಗೆ ಹೊಟ್ಟು ಹೋದೆ. ಹಾರಿ ಹೋಗೋ ಎಲೆ ನೋಡೋ ಆಸಕ್ತಿ ಇಲ್ದಿದ್ರು ಅದನ್ನ ನಿನಗೆ ತೋರಿಸ್ಬೇಕು ಅನ್ನೋ ನನ್ನ ಹಂಬಲವನ್ನ ನೀನು ಪ್ರೀತಿಸ್ಬೇಕಾಗಿತ್ತು. ಅದಕ್ಕೋಸ್ಕರವಾದ್ರೂ ನೀನು ಅದನ್ನ ನೋಡ್ಬೇಕಾಗಿತ್ತು. ನನ್ನ ಗೆಳತಿ ಸೀತೆ ನಿಮ್ಮನ್ನ ದುಡ್ಡು ಕೇಳಿ ಬಂದಿರ್ಲಿಲ್ಲ, ನಮ್ಮ ಮನೆಯೊಳಗ ಇರ್ತೇನೆ ಅಂತನೂ ಅಂದಿರ್ಲಿಲ್ಲ. ನನ್ನ ಮೇಲಿನ ಪ್ರೀತಿಗೆ ನಾನು ಸಹಾಯ ಮಾಡ್ತೀನಿ ಅನ್ನೋ ನಂಬಿಕೆಯಲ್ಲಿ ಬಂದಿದ್ದು. ಸೀತೆ ನನಗೆಷ್ಟು ಬೇಕಾದವಳು ಅಂತ ನಾನು ನಿಮ್ಗೆ ಹೇಳೋ ಅಷ್ಟೊತ್ತಿಗೆ ನಿಮ್ ಮೊಬೈಲ್ ಒಳಗ ಸುಡೋಕ ಆಡ್ಕೊಂಡು ಕೂತಿದ್ರಿ. ಸೀತೆ ಮೇಲೆ ವಿಶೇಷ ಆಸಕ್ತಿ ತೋರಿಸಿದ್ರೆ ನನ್ನ ಅನುಮಾನ ಬಂದಿರೋದು. ನಾನು ಸೀತೆ ಆಗಿದ್ರು ನೀವೇನ ರಾಮ ಆಗ್ತಿರ್ಲಿಲ್ಲ. ಅಕಸ್ಮಾತ್ ಆ ರಾವಣ ಏನಾದ್ರೂ ನನ್ನ ಎತ್ಕೊಂಡು ಹೋಗಿದ್ರ ನೀವೇನ್ ಖಂಡಿತವಾಗಿ ಬಂದು ನನ್ ಬಿಡಿಸ್ಕೊತಿರ್ಲಿಲ್ಲ. ಮಾತು 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 ನಿನ್ನ ಹತಾಶೆಗಳನ್ನು ಮನಸ್ಸುಗೊಳಿಸೋದಕ್ಕೆ ನನ್ನೆದಿಗೆ ಅವನು ಮೋಹಿಸುವ ಉತ್ಸಾಹ ನಿನಗೆ. ನನಗೂ ನೋಡಿ 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 ಸಾಕಾಗಿ ಹೋಗಿದೆ. ಬಿಡುಗಡೆ ಇಲ್ಲದಿದ್ರಿಂದ ಯಾವಾಗ ಬಿಡುಗಡೆ ಸಿಗ್ತದ ಅಂತ ಕಾಯ್ತಾ ಇದ್ದೀನಿ. ಐ ವಾಂಟ್ ಟು ಗೆಟ್ ಲಾಸ್ಟ್. ಏನು ಏನ್ ಹೇಳಿದೀನಿ ನೀನು? ನೀನು ಸೀತೆಯಾಗಿದ್ರ ನಾನು ನಿನ್ನ ಬಿಡಿಸ್ಕೊಳಕ್ ಬರ್ತಾ ಇರ್ಲಿಲ್ಲಲ್ಲ. ಅಷ್ಟ ಅಲ್ಲ, ನಿನ್ನ ಕಿಡ್ನಾಪ್ ಮಾಡ್ಲಿಕ್ಕೆ ನಾನೇ ರಾವಣನಿಗೆ ಸುಪಾರಿ ಕೊಡ್ತಾ ಇದ್ದೆ. ಇಲ್ಲ, ತಡೆಯೋದಿಲ್ಲ. ಇನ್ನೊಂದು ಸ್ವಲ್ಪ ದಿನ ಮಾತ್ರ. ಅರ್ಜಿ ಪರಿಶೀಲನೆಯೊಳಗದ. ನನ್ನದೇ ಮೊದಲನೇ ಅರ್ಜಿ ಆಗಿರೋದ್ರಿಂದ ತೀರ್ಪು ನನ್ನ ಹಂಗ ಆಗ್ತದ. ಅಲ್ಲಿ ತನಕ ಕಾಯ್ತೀನಿ, ತಾಳ್ಮೆಯಿಂದ ಕಾಯ್ತೀನಿ. ನೀರನ್ನ ಕುದಿಸಿ ಕುಡಿಬಹುದು, ಆದ್ರೆ ಸಂಸಾರನ ಪದೇ ಪದೇ ಸ್ಟೆರಿಲೈಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಆ ಗಾಳಿಗೆ ಹಾರಾಡೋ ಎಲ್ಲಿನ ನೋಡ್ಬೇಕು ಅಂತ ನನಗೂ ಅನ್ಸಿತ್ತು. ಹಂಗ ನೋಡ್ಕೋತ ನಿಂತು ಬಿಡಬಹುದಾಗಿತ್ತು. ಆದ್ರೆ ಅಂಥ ಅನುಭೂತಿಗಳು ತನಗೆ ಮಾತ್ರ ಆಗ್ತದ ಅನ್ನೋ ಅಹಂಕಾರ ಅವನಿಗೆ. ಅಂತಹ ಸುಂದರ ದೃಶ್ಯಗಳು ಅವನಿಗೆ ಮಾತ್ರ ಕಾಣಬೇಕು, ನನಗೆ ಕಾಣೋದಕ್ಕೆ ಸಾಧ್ಯ ಇಲ್ಲ. ನನ್ನ ಹಗಲು ಮಧ್ಯಾಹ್ನ ಇರುಳುಗಳಿಗೆ ಬೇರೆ ಹೊಳಪು ಇರಬಾರದು ಅನ್ನೋ ಥರ ವರ್ತಿಸ್ತಾ ಇದ್ದ. ನಾನೇನಾದ್ರೂ ಆ ಎಲೆನವತ್ತು ನೋಡ್ಕೋತಾ ನಿಂತು ಬಿಟ್ಟಿದ್ರೆ ನನಗೆ ಸೌಂದರ್ಯದ ಪರಿಕಲ್ಪನೆಯೇ ಇಲ್ಲ ಅಂತ ಆಗಿ ಹೋಗಿರೋದು. ಕೆಲವೊಮ್ಮೆ ಅದ್ಭುತವಾದದ್ದು ಕಣ್ಣೆದರಿಗಿದ್ರು ಕಡೆಗಣ್ಣಲ್ಲೂ ತಿರುಗಿ ನೋಡದೆ ಹೋಗ್ಬೇಕಾಗತ್ತೆ. ನಮ್ಮೊಳಗಿರೋ ಸಾಮಾನ್ಯತನ ಉಳಿಸ್ಕೊಳ್ಳೋದಕ್ಕಾಗಿ.
ವಿಶ್ವಾಮಿತ್ರ ಕೂಡ್ರಿ, ಅಟ್ಟಾಕ್ ಹೆದರ್ತೀರಿ? ನಾನೇ ನಿಮ್ ಹೆಂಡತಿ ಅಲ್ಲ, ಕೂತ್ಕೊಂಡು. ನಿಮ್ ಹೆಂಡತಿ ಸಿಕ್ಕಳ? ನಿಮ್ಮ ಹೆಂಡತಿನೇ ಸಿಕ್ಕಳ? ಒಮ್ಮೆ ಏನಾಗ್ತದೆ ಜೀವನದಾಗ ಅಂದ್ರೆ, ನಮ್ಮ ಜೀವನ ಹುಡುಕೊಂಡು ನಾವು ಹೊರಡ್ತೀವಿ, ಬೇರೆಯವ್ರ ಜೀವನವನ್ನು ಹಣ ಸಿಕ್ಕಿಬಿಡ್ತದೆ, ಅದನ್ನ ನಾವು ಹೆಗಲ ಮೇಲೆ ಹೊತ್ತುಕೊಂಡು ನಮ್ದ ಅಂತ ತಿರುಗ್ತಿರ್ತೀವಿ. ನಮ್ಮದಲ್ಲ ಅಂತ ಗೊತ್ತಾಗೋ ಹೊತ್ತಿಗೆ ಸ್ಮಶಾನ ಸೇರಿರ್ತೀವಿ. ತಾವು ಯಾರು ಹೆಣ ಹೊತ್ಕೊಂಡಿದ್ರಿ? ನಿಮ್ಮ ಮಾತಿನ ಹೆಣ. ಅಸುಖದಲ್ಲಿ ಸುಖ ಆಗೋದ್ರಲ್ಲ. ಒಂದು ಸಂದೇಹ, ಈ ದಾಂಪತ್ಯ ಅನ್ನೋದು ಕೆಟ್ಟಲ್ಲ ಹಂಗಂತ ನಾನು ಎಲ್ರಿಗೆ ಹೇಳಿದೆ. ಅಂದ್ರೆ ಮತ್ತೆ ಒಳ್ಳೇದ ಹಂಗಂತ ನಾನು ಎಲ್ರಿಗೆ ಹೇಳಿದೆ. ಏನಿದು ಒಳ್ಳೇದು ಅಲ್ಲ ಅಂತೀರಿ, ಕೆಟ್ಟದ್ದು ಅಲ್ಲ ಅಂತೀರಿ, ಏನು ನಿಮ್ಮ ಮಾತಿನ ಅರ್ಥ? ನೋಡಿ ಸರ್, ಪಕ್ಕದವರಿಗೆ ಆದ್ರೆ ಒಳ್ಳೇದು, ನಮಗೆ ಆದ್ರೆ ಕೆಟ್ಟದ್ದು. ಅಷ್ಟೊಂದು ಕುಡಿದ್ರೆ ಅಷ್ಟು ಗೊತ್ತಾಗಲ್ರಿ. ಕುಡಿತಾ ಕುಡಿತಾ ಕುಡಿದಿದ್ದೇ ಗೊತ್ತಾಗಲ್ಲ, ಬದುಕ್ತಾ ಬದುಕ್ತಾ ಬದುಕಿದ್ದೇ ಗೊತ್ತಾಗಲ್ಲ. ಹಂಗ್ರಿ ಹೇಳಿದೆ ಅಂತ ಜಗಳ ಆಡ್ಕೊಂಬಂದೆ. ಜಗಳ ಆಡಬಾರ್ದು ಅನ್ಕೊಂತೀನಿ, ಆದ್ರೆ ಮೈ ಉರಿತು, ಸಿಟ್ಟಿ ಬರ್ತದೆ, ಮಾತಿಗೆ ಮಾತು ಡಿಕ್ಕಿ ಹೊಡಿತದೆ. ಇದೊಂಥರ ಲೀಸಿಗೆ ತಗೊಂಡಂಗೆ, ಮನಸ್ಸನ್ನ ಒತ್ತಿ ಹಾಕಂಗೆ. ಟರ್ಮ್ ಮುಗಿಯೋವರೆಗೂ ಮನಿ ಬಿಟ್ಟು ಹೋಗಂಗಿಲ್ಲ, ಟರ್ಮ್ ಮುಗಿಯೋ ಹೊತ್ತಿಗೆ ವಾಪಸ್ ಮಾಡಕ್ ಹಾಕಿರಂಗಿಲ್ಲ. ಹಿಂಗೆ ಮತ್ತೊಂದು ಅವಧಿಗೆ ಟರ್ಮ್ ಮುಂದುವರಿತದೆ, ಕೊನೆಗೆ ಮನಿ ನಮ್ದು ಹೌದು ಅನ್ನೋದ ಮರ್ತು ಹೋಗ್ತದೆ. ರೀ, ನಾನಿಲ್ಲ ಸಂಸಾರದ ಹೊಯ್ಗೊಳಿಗತೀನಿ, ನೀವು ಹೂ ಇಲ್ಲ ಹಾಗಿಲ್ಲ ಹಂಗ ಏರ್ತಾನೆ. ಇಂಥ ಸಣ್ಣ ಕಿರಿಕಿರಿಗಳೆಲ್ಲ ಊಟಕ್ಕಾಗಿರೋ ಉಪ್ಪಿನಕಾಯಿ ತರ ಚಲೋ ಇರ್ತಾವ್ರಿ. ಬೇರೆಯವ್ರಿಗಾದ್ರೆ ನೋಡ್ಲಿಕ್ಕೆ ಕೇಳಿ ಬಹಳ ಚಲೋ ಇರ್ತಾವ. ಉಪ್ಪಿನಕಾಯಿ ಅಷ್ಟಾಗಿಲ್ಲ, ಮಂದಿ ಮನಿದ ಚಲೋ ಇರ್ತದ. ಇರ್ಲಿ, ನೀವು ನಿಮ್ಮ ಹೆಂಡತಿಗೆ ಯಾವತ್ತು ಪ್ರೀತಿಸಿ? ಸರ್, ಪ್ರೀತಿಸಿದ್ದಷ್ಟೇ ಅಲ್ಲ ಸರ್, ಪ್ರಾಣ ಕೊಡ್ತೀನಿ ಅಂದಿದ್ದೆ, ಆಮೇಲೆ ಕಿತ್ಕೊಂಡ್ಬಿಟ್ಲು. ಹುಟ್ಟಿದ್ದು ಸಾಯಬೇಕು, ಪ್ರೀತಿಗೂ ಅಷ್ಟೇ. ಇರ್ಲಿ, ನಿಮ್ಮ ಪ್ರೀತಿನ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿದ್ರೆ. ಸರ್, ಪ್ರೀತಿಸ್ತೀನಿ ಅಂದಿದ್ದು, ನಿನ್ನೇ ಪ್ರೀತಿಸ್ತೀನಿ ಅಂದಿದ್ದು, ಐ ಲವ್ ಯು ಅಂತ ಹತ್ರ ಬಂದು ನನ್ನನ್ನೇ ಪ್ರೀತಿಸ್ತಿದ್ಯಾ ಅಂತ ನಿನ್ಗೆ ಹೆಂಗ್ ಗೊತ್ತಾಯ್ತು? ಕಾರಣ ಕೊಡು ಅಂದೆ. ಪ್ರೀತಿ ವಿನಾಕಾರಣ ಅಂತಂದು ನಂಬಿಟ್ಟೆ. ಆಮೇಲೆ ಗೊತ್ತಾಯ್ತು ಪ್ರೀತಿ ಸೀಸನಲ್ಲು ಅಂತ. ಈ ಪ್ರೀತಿನ ಇಬ್ರು ಸೇರ್ಕೊಂಡು ಉಳ್ಳಾಗಡ್ಡಿ ಸಿಪ್ಪಿ ಸುರಿದಾಗ ಸುರಿತಾ ಹೋದ್ವಿ. ಕೊಳೆತ ಒಂದೊಂದೇ ಪೊರೆನ ಬಿಡಿಸ್ತಾ 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 ಒಂದಿನ ನೋಡ್ತೀವಿ, ಉಳ್ಳಾಗಡ್ಡಿನೇ ಇಲ್ಲ. ಉಳಿದಿದ್ದು ಏನು ಅಂತ ನೋಡಿದ್ರೆ ಕೈ ತುಂಬಾ ಉಳ್ಳಾಗಡ್ಡಿ ಘಾಟು, ಕಣ್ ತುಂಬಾ ನೀರು, ಮನೆ ತುಂಬಾ ಕಸ, ಮನಸ್ಸು ತುಂಬಾ ಕಸವಿಸ. ಅಲ್ರಿ, ನಿಮ್ ಮಾತು ಕೇಳ್ತಾ ಇದ್ರೆ ಅಸುಖದಲ್ಲಿ ಸುಖ ಇದೆ. ನಾನು ಪ್ರೀತಿ ಮಾಡೋದಕ್ಕೆ ಟ್ರೈ ಮಾಡಿ ನೋಡ್ಲ. ಅಲ್ಲ, ಅಸುಖದಲ್ಲಿರೋ ಸುಖನ ಹುಡುಕೊಂಡು ಹೊರಡಬೇಕು ಅಂತ ಅನಿಸ್ತೇನೆ. ಬೆಣ್ಣೆ ಮೆಲ್ಲುವ ಬಾಲ್ಯದಲ್ಲಿ ಕಂಡದ್ದೆಲ್ಲ ವಂಡರ್, ಎಣ್ಣೆ ಹೊಡೆಯುವ ವಯಸ್ಸಿನಲ್ಲಿ ಪ್ರೀತಿಯ ರುಚಿಯನ್ನು ಕಂಡರ್, ಮದ್ಯ ಲೇಸೋ ಮಾಲಿನಿಯು ಲೇಸೋ ಮನಸ್ಸಿನಲ್ಲಿ ವಂಡರ್. ಮಾಲಿನಿಯ ಮುಂದೆ ಮದ್ಯ ಕುಡಿಯಲು ಮಾಲಿನಿಯ ಮಾತೆ ಥಂಡ. ವಿಶ್ವಾಮಿತ್ರ ಹೋಗಬಿಟ್ಟಿರಲ್ಲ ರೀ. ಈ ಅಸುಖದಲ್ಲಿ ಸುಖ ಇದೆ ನೋಡಿ. ಹಾಗಿದ್ರು ನಾವೊಬ್ಬ ಬೇವರ್ಸಿ, ನನಗೆ ಅಂತ ಒಬ್ಬ ಬೇವರ್ಸಿ ಯಾಕಿರ್ಬಾರ್ದು? ಅಲ್ಲಿ ಒಬ್ಬ ಬೇವರ್ಸಿ ಇನ್ನೊಬ್ಬ ಬೇವರ್ಸಿ ಬಳಿ ಒಂದು ಹುಟ್ಟ ಮಕ್ಕಳಲ್ಲಿ ಬೇವರ್ಸಿ ಹಾಕೊಂಡ್ರೆ. ಕಾಲ ಅನ್ನೋದು ಸರ್ವಭಕ್ಷಕ, ಎಲ್ಲವನ್ನ ತಿಂತದೆ. ದಾಂಪತ್ಯವನ್ನು ತಿಂತದೆ, ಗೃಹಸ್ಥನನ್ನು ತಿಂತದೆ, ಬ್ರಹ್ಮಚಾರಿನೂ ತಿಂತದೆ. ಹೌದಲ್ಲ? ಈ ಶನಿ ಮೂರನೇ ಮನೆಯಲ್ಲಿ ಐತಿ ಅಂತಿದೆ, ಅದು ನಮ್ಮ ಮನೆಗೆ ಯಾಕೆ ಬರಬಾರ್ದು? ವಿಚಾರ ಮಾಡಿ. ಮ್ಯಾರೇಜ್ ಬ್ರೋಕರ್ ಒಂದು ನಂಬರ್ ಇತ್ತು, ಅದು ನಂಬರ್ ಮಾಡಿ ಹೊಡೆಯಬಹುದು. ಮ್ಯಾರೇಜ್ ಬ್ರೋಕರ್
ಹಲೋ ಸೊಲ್ಲಂಕೋ ಸೊಲ್ಲಾಕಿಲ್ಲ ಬರುದಿಲ್ರಿಪ್ಪ ನನಗೆ ಕನ್ನಡದಾಗ ಮಾತಾಡ್ರಿ. ಹೇ ಸ್ವಾಮಿ. ಸ್ವಾಮಿ ಜೊತೆ ಮಾತಾಡ್ಬೇಕಾಗಿತ್ತು. ನಾನ ಸ್ವಾಮಿ. ಹೇ ಸ್ವಾಮಿ. ನಾನು ಪಳನಿ ಸ್ವಾಮಿಯವ್ರ ಫ್ರೆಂಡು. ನಮಸ್ಕಾರ. ವಣಕಂ ವಣಕಂ. ಅವರೇ ನಿಮ್ ನಂಬರ್ ಕೊಟ್ರು. ಓ ಪಳನಿ ಫ್ರೆಂಡ. ತೆರೀದು ಯಾವ ನಿಮ್ದು? ನಮ್ದು ಧಾರವಾಡ ಎಮ್ಮಿ ಕೇರಿ. ನಿಮಗೇನಾ ಇಲ್ಲ ನಿಮ್ಮ ಮಗನಿಗೆ? ನನ್ನ ಮಗಗೆ ಇಲ್ರಿಪ್ಪ, ನನಗ ಬೇಕು. ನಿಮಗೆ ಆಯ್ತು. ಎಷ್ಟು ಸಾರ್ ತಮ್ಮ ಏಜು? 45. ಅಲ್ಲ, ತುಂಬಾ ಲೇಟ್ ಏನಾಗಿಲ್ಲ ತಾನೆ. ಮೊದಲು ಬೇಕು ಅಂತ ಅನಿಸಿರ್ಲಿಲ್ರಿ. ಆ ವಿಶ್ವಾಮಿತ್ರ ಜೊತೆ ಮಾತಾಡಿದ ಮೇಲೆ ಬೇಕು ಅನಿಸ್ತಾ ಇದೆ. ಲೇಟ್ ಆಗಿ ಶುರು ಮಾಡೋಣ ಅಂತ ನಿರ್ಧಾರ ಮಾಡಿದ್ದೀನಿ. ಪರವಾಗಿಲ್ಲ, ಏನು ಲಾಸ್ ಬಿಡಿ. ಸ್ವಲ್ಪ ಕಷ್ಟಪಟ್ಟು ದುಡಿದು ದುಡ್ಡು ಮಾಡ್ಕೊಂಡ್ಮೇಲೆ ಇಂಥದ್ಕೆಲ್ಲ ಕೈ ಹಾಕ್ಬೇಕು. ಶೋಕಿಗಂತ ತಗೊಂಡ್ರೆ ಮುಗೀತು, ಬರೀ ಲಾಸ್. ಅನ್ನಕ್ಕೆ ಯಾವ ಕಲರ್ ನೋಡ್ತಾ ಇದ್ದೀರಿ? ಕಲರ್ ಅಲ್ಲ, ಯಾವ್ದಾದ್ರು ನಡೀತದ್ರಪ್ಪ, ಅದ್ರ ತೀರಾ ಖರಾಬ್ ಕಲರ್ ಇರಬಾರ್ದು. ಹೌದಾ? ಹಾಗಾದ್ರೆ ವೈಟ್ ಕಲರ್ ನೋಡೋಣ ಬಿಡಿ. ನೀಟ್ ಆಗಿರ್ಬೇಕು. ದಿನ ನೋಡೋದಲ್ವಾ, ಫೀಲಿಂಗು ಚೆನ್ನಾಗಿರ್ಬೇಕು, ನೈಟು ಶೈನಿಂಗ್ ಆಗಿರ್ಬೇಕು. ಅಂದಂಗೆ ಯಾವ ಮಾಡಲ್ ಬೇಕು ನಮ್ಗೆ? ಮಾಡಲ್ ನನಗೆ ಅದ್ರ ಬಗ್ಗೆ ಗೊತ್ತಾಗೋದಿಲ್ರಿಪ್ಪ. ಆದ್ರೆ ನನಗೆ ಸೂಟ್ ಆಗುವಂತದ್ದು ಇರಬೇಕು, ಮತ್ತೆ ಅದ್ರಲ್ಲಿ ಡಬಲ್ ಕೊಡ್ಬೇಕು. ನೀವು ಅದೆಲ್ಲ ಹೆಂಗ್ ಮೇಂಟೈನ್ ಮಾಡ್ತೀರೋ ಅದ್ರ ಮೇಲೆ ಇರುತ್ತೆ. ನಿಮಗೆ ಚೆನ್ನಾಗಿರೋದ ಕೊಡ್ತೀನಿ, ಆಯ್ತಾ? ನಾನು ತುಂಬಾ ನಿಯತ್ತು ಕಣ್ರಿ. ಈ ಏರಿಯಾದವ್ರಿಗೆಲ್ಲ ನಾನೇ ಕೊಡ್ಸಿದ್ದು. ನೀವು ಒಳ್ಳೆಯವ್ರ ಹಾಗೆ ಕಾಣಿಸ್ತೀರಾ, ನಿಮ್ಗೆ ಚೆನ್ನಾಗಿರೋ ಕೊಡ್ತೀನಿ, ಆಯ್ತಾ? ಎಷ್ಟು ಸಾಕ ಬಜೆಟ್? ಬ್ಯಾಲೆನ್ಸ್ ಶೀಟ್ ಬಗ್ಗೆ ನಾ ಏನ್ ಯೋಚನೆ ಮಾಡಿಲ್ಲ. ಅಲ್ಲಿ ಒಂದೆಲ್ಲ ಫೈನಲ್ ಆಗಿ ಆಮೇಲೆ ಅದ್ರ ಬಗ್ಗೆ ನಿರ್ಧಾರ ಮಾಡಿಲ್ಲ. ಓಕೆ, ಆಯ್ತು. ನಾಳೆ ಬೆಳಿಗ್ಗೆ 10 ಗಂಟೆಗೆ ನಮ್ಮ ಆಫೀಸ್ ಬಂದ್ಬಿಡಿ. ಇಲ್ಲೇ ಪಕ್ಕದ ಸೀಟಲ್ಲಿ ಒಂದು ಮಾಡೆಲ್ ಇದೆ. ಮಾಡಲ್ ಸಿಂಗಲ್ ಓನರ್. ಸಿಂಗಲ್ ಓನರ್ ಜಾಸ್ತಿನೂ ಓಡಿಲ್ಲ. ಪಕ್ಕ ಡಾಕ್ಯುಮೆಂಟ್ಸ್ ಪಕ್ಕ ಇದೆ. ನಾನು ಒಂದ್ ರೌಂಡ್ ಓಡಿಸಿ ನೋಡ್ತೀನಿ ಕಣ್ರಿ. ನೀವು ಒಂದು ಓಡಿಸ್ಕೊಂಡಿದ್ದೀರಾ? 150 ಕಿಲೋಮೀಟರ್ ಫಾಸ್ಟ್ ಆಗಿ ಓಡಿಸಿದ್ರು ಸ್ವಲ್ಪ ಅಲ್ಲಾಡೋದಿಲ್ಲ. ನೀವು ಮ್ಯಾರೇಜ್ ಬ್ರೋಕರ್ ನಾರಾಯಣ ಸ್ವಾಮಿ ಹೌದು ಅಲ್ವಾ? ಏನಂದ್ರಿ? ಮ್ಯಾರೇಜ್ ಬ್ರೋಕರ್ ನಾರಾಯಣ ಸ್ವಾಮಿನ? ಸಾರಿ, ನಾನ್ ಕಾರ್ ಬ್ರೋಕರ್ ಕುಪ್ಪುಸ್ವಾಮಿ ಅಂತ. ಕಟ್ ಮಾಡಿ ಫೋನ್. ಸುಖದಲ್ಲಿಯೂ ಈ ಸುಖ ಇದೇ ನೋಡಿ. ಅದ್ರ ನಾ ಕೇಳಿದ ಪ್ರಶ್ನೆನೂ ಸರಿ, ಆ ಕೊಟ್ಟ ಉತ್ತರನೂ ಸರಿ. ಪ್ರಶ್ನೆನೂ ಸರಿ, ಉತ್ತರನೂ ಸರಿ. ನಂಬರ್ ಮಾತ್ರ ರಾಂಗ್ ನಂಬರ್. ಜೀವನದಾಗೂ ಹಿಂಗ ಹಾಕಿರ್ತಾವ್ರಿ, ರಾಂಗ್ ನಂಬರ್ಗಳೇ ಹಾಕಿರ್ತಾವ. ರಾಂಗ್ ಆಗಿ ಚಲೋ ಆಗ್ರಪ್ಪ. ನಾನೊಂದು ತಪ್ಪು ಮಾಡೋದು ತಪ್ಪು ಹೋದು ಇದು ಹೋದ್ರು ಟೆಂಪ್ಟೇಷನ್ ಬಲಿ ಆಗಿಬಿಟ್ಟಿದ್ದೆ ನೋಡಿಪ್ಪ. ನಮಗೇನಿದ್ರು ಇದೇ ಸರಿಯಾದ ಜೋಡಿ. ಗುಂಡೆ ಫರಕೀಯ ಗುಂಡೆ ಫರಕಾಯ. ಗೃಹಸ್ಥ ಆಗೋದಕ್ಕಿಂತ ಮಧ್ಯಸ್ಥ ಆಗೋದೇ ವೈ. ಕರುಣಾಳು ಬಾಗಳಕೆ ಮುಸುಕದಿ ಬಾರಿನಲ್ಲಿ ಕೈ ಹಿಡಿದು ಕುಡಿಸನ್ನನ್ನು. ಕೈ ಹಿಡಿದು ಕುಡಿಸನ್ನನ್ನು. ಫೋನ್ ಮಾಡಿದ್ರಲ್ಲ, ಬಂದ್ ನೋಡ್ರಿ ಅಂತ ನೋಡ್ಲಿಕ್ಕೆ ಹೆಸರು ವಿಶ್ವಾಸ, ಮೇಳಕ್ಕೆ ಗಂಡ,
ವಿಶ್ವಾಮಿತ್ರ ಹೌದು, ಮೇನಕೆ ಗಂಡ ಅಲ್ಲ. ಇರ್ಲಿ, ನಾನು ಬರೋದ್ ಹೇಳಿದ ವಿಚಾರ ಗೊತ್ತಿರ್ಬೇಕಲ್ಲ ನಿಮ್ಗ. ಬರೋದು ಕೇಳಿದವ್ರು ನೀವು, ನಿಮಗ್ ಕಾಣ ಗೊತ್ತಿರ್ಬೇಕು. ಕೂತ್ಕೊ. ಇಲ್ಲ ಅಲ್ಲೇ ಸಿಡ. ಅಲ್ರಿ ವಿಶ್ವಾಮಿತ್ರ, ನಿಮ್ಮ ಹೆಂಡತಿ ಮೇನಕ, ಐ ಆಮ್ ಸಾರಿ, ಮೇನಕ್ಕೆ ಈ ವಿಚಾರವಾಗಿ ನಿಮಗೆ ಏನು ಹೇಳಿಲ್ಲ? ಏನ್ ಹೇಳಿಲ್ಲ, ನೀವೇ ಹೇಳಿ. ಹೇಳ್ಬೇಕಾದ್ದೆ ಹೇಳ್ತೀನಿ ನೋಡ್ರಿ. ನಿಮ್ಮ ಹೆಂಡತಿ ಮೇನಕ್ಕೆ ದಾಂಪತ್ಯ ನಿರ್ಮೂಲನೆಗಾಗಿ ಅರ್ಜಿ ಸಲ್ಲಿಸ. ಅದರೊಳಗೆ ನಿರ್ಮೂಲನೆ ಮಾಡಕ್ ಏನ್ ಉಳಿದೈತಿ? ಎಲ್ಲಾ ನಾವ ಕೌನ್ಸ್ ಮಾಡ್ಕೊಂಡೇವ. Still should be artificially declared. ಅದಕ್ಕೂ ಮುಂಚೆ ನಾನು ಕೆಲವು ಪ್ರಶ್ನೆಗಳನ್ನು ಕೇಳಬೇಕು. A kind of interview ಅಷ್ಟೇ. Are you ready? Sure. Okay. ಇದರಲ್ಲಿ ನಿಮ್ಮ ಹೆಂಡತಿ ಬೇಡಿಕೆ ನಾನು ಕೇಳಿದ ಕೆಲವು ಪ್ರಶ್ನೆಗಳಿಗೆ ಉತ್ತರ ಕೊಟ್ಟ. ನೋಡ್ತೀರಾ? ನೋಡಿ. ಏನ್ ಬೇಡ, ಅದು ನೋಡಿದಾಗ ಯಾವ ಪ್ರಶ್ನೆ ಏನು ಉತ್ತರ ಕೊಟ್ಟಿರ್ಬೋದು ಅಂತ ನಾನು ಕೇಳ್ತೇನೆ. ಗುಡ್, ವೆರಿ ಗುಡ್. ಮೊದಲೇ ಸುತ್ತಿನಲ್ಲೇ ನೀವು ಗೆದ್ದು ಬಿಟ್ರಿ. ಅಲ್ರಿ ಮಿಸ್ಟರ್ ವಿಶ್ವಾಮಿತ್ರ, ನಿಮಗೂ ನಿಮ್ಮ ಹೆಂಡತಿಗೂ ಯಾಕೆ ಜಗಳ ಆಗುತ್ತೆ? ಅವಳು ಬಿಸಿ ಬಿಸಿ ಕಾಫಿ ತಂದಿಡ್ತಾಳೆ, ಓಕೆ, ನಾ ಗಡ್ಡ ಕರ್ಕೊಂತ ಇರ್ತೀನಿ. ಓಕೆ, ಕಾಫಿ ತಣ್ಣಗಾದ್ಮೇಲೆ ಕುಡಿತೀನಿ. ಅಕ್ಕಿ ಬಿಸಿ ಆಗ್ತಾಳ, ಕುದಿತಾಳ. ಬಿಸಿ ಬಿಸಿ ಕಾಫಿ ತಣ್ಣಗಕ್ಕೈತಿ, ಆಕಿ ಬೈತಾಳ, ಇಷ್ಟೇನಾ? ಅವಳು ತಂಗಿ ಗಂಡ 5 ಗಂಟೆಗೆ ಮನೆಗೆ ಹೋಗ್ತಾನೆ, ನಾನು ರಾತ್ರಿ 11 ಗಂಟೆಗೆ ಮನೆಗೆ ಹೋಗ್ತೀನಿ. ನಿಮ್ಗ ಮನೆ ಬಗ್ಗೆ ಕಾಳಜಿ ಇಲ್ಲ, ಬರೀ ಫ್ರೆಂಡ್ಸ್ ಕ್ಲಬ್ ಅಂತ ಸುತ್ತಾಡ್ತಿರ್ತೀರಿ, ನನಗಿಂತ ನಿಮ್ಗೆ ಅವರೇ ಹೆಚ್ಚು, ಅಲ್ಲೇ ಹೋಗಿ ಸಾಯಿ ಅಂತ ಬೈತಾಳ, ಜಗಳ. ಅಲ್ಲ, ನೀವು 5 ಗಂಟೆಗೆ ಮನೆಗೆ ಯಾಕೆ ಹೋಗ್ಬಾರ್ದು? ಅವಳ ತಂಗಿಗೂ 7 ಗಂಟೆಗೂ ಜಗಳ ಆಗ್ತದೆ. ಈ ಪೀಡ 5 ಗಂಟೆಗೆ ಮನೆಗೆ ಬರ್ತೈತಿ. ಫ್ರೆಂಡ್ ಇಲ್ಲ, ಒಂದು ಕ್ಲಬ್ ಇಲ್ಲ, ಒಂದು ಪಾರ್ಟಿ ಕಲ್ಚರ್ ಇಲ್ಲ, ಸೀದಾ ಮನೆಗೆ ಬಂದು ಕಲಿತಿದ್ದೇನೆ. ಚಾ ಮಾಡ್ಕೊಡು, ಅವಲಕ್ಕಿ ಹೆಚ್ಚು, ಅವಲಕ್ಕಿ, ಉಳ್ಳಾಗಡ್ಡಿ ಬಜ್ಜಿ ಮಾಡ್ಕೊಡು ಬಜ್ಜಿ ಅಂತ ತಲೆ ತಿಂತಿರ್ತೈತಿ. ಯಾವ ಸಿವಿ ಗಂಟು ಏನೋ ಅಂತ ಅಕ್ಕಿ ಅಂತಿರ್ತಾವ. ಅಲ್ರಿ ವಿಶ್ವಾಮಿತ್ರ ಅವರ, ನಿಮ್ ಹೆಂಡತಿ ಕಂಡ್ರೆ ನಿಮಗೆ ಏನು ಅನ್ಸುತ್ತದೆ? ಯಾಕೆ ಬೇರೆಯವ್ರ ಹೆಂಡತಿ ಆಗಿರ್ಬಾರ್ದು? ಆಗ್ಲಾದ್ರೂ ಒಂಚೂರು ಆಕರ್ಷಣೆ ಉಳಿದಿತ್ತೋ ಇಲ್ಲ. दूसरों का बीवी और दूसरों का पैसा सबको अच्छा लगता है. ಅಂದ್ರೆ ನಿಮ್ಮ ತಕರಾರಿರೋದು ನಿಮ್ಮ ಹೆಂಡತಿ ಬಗ್ಗೆನೇ ಹೊರತು ಹೆಂಡತಿ ಅನ್ನುವ ವ್ಯವಸ್ಥೆ ಬಗ್ಗೆ ಅಲ್ಲ. ಹಂಗೇನಿಲ್ಲ, ಮತ್ ನೀವ ಹೇಳಿದ್ರಲ್ರಿ ಬೇರೆ ಹೆಂಡತಿ ಇಷ್ಟಪಡ್ತೀನಿ ಅಂತ. ಹಂಗ ಮಜಾಕಿ ಹೇಳಿದ್ರಿಪ್ಪ. ಮಜಾಕ ಮಜಾಕದ್ರಿ. ಇರ್ಲಿ ಇರ್ಲಿ. ಈಗ ನಿಮ್ಮ ಹೆಂಡತಿ ಬಗ್ಗೆ 5 ಶಬ್ದಗಳಲ್ಲಿ ವರ್ಣನೆ ಮಾಡ್ರಿ ನೋಡೋಣ. ಹೆಂಡತಿ ಅಂದ್ರೆ ಹೆಂಡತಿ ಅಂದ್ರೆ ಹೆಂಡತಿ. ಹಂಗಲ್ರಿ, 5 ವಾಕ್ಯಗಳಲ್ಲಿ, ಐ ಮೀನ್ 5 ಸೆಂಟೆನ್ಸಸ್. ಸರ್, ಇದು ಒಂದು ನಮೂನಿ ಆರ್ಟ್ ಸಿನಿಮಾ ಇದ್ದಂಗೆ. ನೀತಿ ಬಹಳ ಚಲೋ ಇರ್ತದ, ಹೇಳೋ ರೀತಿ ಸರಿ ಇರಂಗಿಲ್ಲ. ಒಂಥರ ನವ್ಯ ಕವಿತೆ ತರ ಸರ್, ಭಾಷೆ ಚಲೋ ಇರ್ತದ, ಭಾವ ಚಲೋ ಇರಂಗಿಲ್ಲ. ಇದೊಂಥರ ಈ ರೊಕ್ಕ ಕೊಟ್ಟು ಕುಡಿಯೋ ನೀರಿನ ತರ ಸರ್. ಅದೇನ್ ಹೇಳ್ತೀರಿ? ರೊಕ್ಕ ಕೊಟ್ರೆ ಪ್ಯೂರ್ ಅನ್ಕೊಂತೀವಲ್ಲ ಹಂಗ. ಹಳೆ ಫ್ಯಾನ್ ಇದ್ದಂಗೆ, ಸೌಂಡ್ ಜಾಸ್ತಿ, ಗಾಳಿ ಕಮ್ಮಿ. ಒಂದೇ ಮಾತಲ್ಲಿ ಹೇಳ್ಬೇಕು ಅಂದ್ರೆ ಹೆಂಡತಿ ಅಂದ್ರೆ ಹೆಂಡತಿ ಸರ್. ಇದುವರೆಗೆ ಸಿಲೆಬಸ್ ಅಲ್ಲಿ ಇದ್ದಿರೋ ಔಟ್ ಆಫ್ ಸಿಲೆಬಸ್ ಪ್ರಶ್ನೆಗಳನ್ನ ಕೇಳಿ ಕೇಳಿ ಸಾಯಿಸ್ತಾರೆ. ನೀವು ತುಂಬಾ ಉಡಾಸೆಯಾಗಿ ಮಾತಾಡ್ತೀರಪ್ಪ. ಅಲ್ರಿ, ಹೆಂಡತಿ ಇಲ್ದರೆ ಬದುಕಕ್ಕಾಗುತ್ತೇನ್ರಿ ನಿಮ್ಗೆ? ಗಂಡಸಿಗೆ ಹೆಂಡತಿ ಬ್ಯಾಗ್ ಬೇಡ್ರಿ, ಮಾತಾಡ್ರಿ, ಪ್ರಾಮಾಣಿಕವಾಗಿ ಹೇಳ್ರಿ. ಸರ್, ಈ ಡ್ರೈವಿಂಗ್ ಕಲಿಯೋ ಪುಸ್ತಕದಲ್ಲಿ ಡ್ರೈವಿಂಗ್ ಮಾಡೋದೇ ಖುಷಿ ಅನ್ಸುತ್ತಲ್ಲ ಸರ್, ಹಂಗಂತ ಡ್ರೈವರ್ ಕೆಲಸ ಸಿಕ್ಬಿಟ್ರೆ ರೇಸಿಗೆ ಬರಂಗಿಲ್ಲ. ಇದು ಹಂಗ. ನಾನ್ ಯಾಕೆ ಸರ್ ಹುಟ್ಟಿದ್ದು? ಯಾರನ್ನೋ ಮದುವೆ ಆಗಿ ಮಕ್ಕಳು ಹುಟ್ಟಿಸಿ, ಆ ಮಕ್ಕಳಿಗೆ ಸಾಲಿ ಕಲಿಸಿ, ಮುಂದವ್ರಿಗೆ ಮದುವೆ ಮಾಡಿ
ಮುಂದೆ ಆ ಮಕ್ಕಳು ನಮ್ಮನ್ನ ಚೀಮಾರಿ ಹಾಕಿ ಬೈದು ಯೂಸ್ಲೆಸ್ ಫೆಲೋ ಅಂತ ತಿಳ್ಕೊಂಡು ಹೆಂಗ ಮನೆಯಿಂದ ಹೊರಗಾಕೋದು ಅಂತ ಪ್ಲಾನ್ ಮಾಡ್ತಾ ಯಾವಾಗ ಸಾಯಿಸೋದು ಇವ್ರು ಯಾವಾಗ ಸಾಯ್ತಾರ ಅಂತ ಪ್ಲಾನ್ ಮಾಡ್ತಾ ಕುಂದ್ರದನ್ನ ನೋಡೋದಕ್ಕ ಈ ದಾಂಪತ್ಯದಲ್ಲಿ ಎಷ್ಟು ವರ್ಷ ನಮ್ದಾಗಿರ್ತದೆ ಹೇಳಿ? ಎಷ್ಟು ವರ್ಷ? 5 7 10 ಅದೃಷ್ಟ ಇದ್ರೆ 10 ವರ್ಷ. ಅದರಲ್ಲಿ 3 ವರ್ಷ ಹೊಂದಾಣಿಕೆಗೆ 3 ವರ್ಷ ಹೊಂದಾಣಿಕೆ ಆಗಾಗತ್ತಿಲ್ಲ ಅಂತ ಅರ್ಥ ಆಗುದು. ಮಿಕ್ಕಿದ್ದು ಪಶ್ಚಾತ್ತಾಪ. ಹೌದಿಲ್ಲ? ಈ ರಾಂಗ್ ಬಿಗಿದ ಕೈ ಗೊಂಚಲ ಹಿಡ್ಕೊಂಡು ಒಂದೊಂದನ್ನೇ ಟ್ರೈ ಮಾಡ್ತಾ 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 ಎಷ್ಟು ವರ್ಷ ಅಂತ ಕಾಯುದ್ರಿ? ಕೊನೆಗೆ ಯಾಕೆ ಟ್ರೈ ಮಾಡ್ತಿದೀವಿ ಅನ್ನೋದನ್ನೇ ಮತ್ತೆ ಹೋಗಿ ಮತ್ ಅದಕ್ಕೆ ಹಾಕಿ ತಿರುಗಿಸ್ತಾ ಸಾಕು ನಿಲ್ಲಿಸ್ಬೇಕ? ನಿಮ್ಮ ಮಾತು ಕೇಳಿ ನಾನೇ ಎಲ್ಲಿ ಕನ್ಫ್ಯೂಸ್ ಆಗಿದ್ದೀನಿ. ಅಲ್ರಿ ಈ ಯೋಗ ನಾಮ ಪಡ್ಕೊಳ್ಳೋದ್ ನನ್ನ ಕಡೆಯಿಂದ ಆಗುದಿಲ್ರಿ. ನನ್ನ ಕಷ್ಟ ಹೇಳ್ರಿ. ಬಿಡ್ರಿ, ಈ ಯೋಜನೆ ಮಾಡಿ ಬಹಳ ಒಳ್ಳೆ ಕೆಲಸ ಮಾಡಿದ್ರಿ. ನನ್ ಬಿಡುಗಡೆ ಕೊಡ್ಸ್ಕೊಡ್ಸ ನೀವು ಬಿಡುಗಡೆ ಮನ್ಯಾಗ ಒಂದು ಪುಸ್ತಕ ಹೇಳ್ಬಿಡ್ತೀನಿ, ಉತ್ತರ ಕೊಟ್ಟು ಬಿಡ್ರಿ. ಇದನ್ನ ಮಾಡ್ಕೊಳ್ಳೋಂಗಿಲ್ಲ. ನೀವು ವಿಸ್ಕಿಗೆ ನೀರ್ ಹಾಕಿ ಕುಡಿತೀರೋ ಇಲ್ಲ ಸೋಡಾ ಹಾಕಿ ಕುಡಿತೀರೋ? ಸೋಡಾ ಮತ್ತೆ ಇಷ್ಟಾಕ ವಾಸನೆ ಬರ್ತೈತಿ ಅಲ್ಲ? ಮತ್ತೆ ಲೋಕಲ್ ಪ್ಲಾಂಟ್ ಕಂಪ್ನಿ ಪೆಟ್ಟಿದ ಏನಾರ ತಗೋತೀರ? ಇಲ್ಲಲ್ಲ? ಇಲ್ಲ ಇಲ್ಲೊಂದು ಇಲ್ಲ ಇಲ್ಲೊಂದು ಇನ್ನೊಂದು ಮಾಡಿ ಕೊಡಲ್ಲ ಅಂತ ಇವೆರಡು ಕಾಪಿನ ನೀವು ತಗೊಳ್ಳಿ. ಬಿಡುಗಡೆ ಕೊಡ್ಸ್ಬೇಕು ಇವತ್ತು ಕಳಿಸ್ಬಿಡ್ತೀನಿ ಸರ್. ನನ್ ಬ್ಲಡ್ ಗ್ರೂಪು ಅವ್ರ ಬ್ಲಡ್ ಗ್ರೂಪು ಒಂದಾಗೋದಕ್ಕೂ ಮುಂಚೆ ಬಿಡುಗಡೆ ಕೊಡಿಸ್ಬಿಡಿ ಸರ್. ಕೊಡ್ಸೋಣ ಕೊಡ್ಸೋಣ ಕೊಡ್ಬಾ ಕೊಡು. ಇದು ಒಂದು ಬ್ಯಾಗ್. ಹಲೋ, ಹೇಳ್ರಿ. ಕೇಳಿದ್ನಲ್ರಿ, ಕಳಿಸ್ರಿ, ಸಂದರ್ಶನ ಮಾಡ್ತೀನಿ ಅಂತ. ಕಳಿಸ್ರಿ. ಯು ಕ್ಯಾನ್ ಡೂ ಇಟ್ ಅಟ್ ಎನಿ ಟೈಮ್. ಆಯ್ತು. ದಾಂಪತ್ಯ ಉಳಿಸಿ, ನೆಮ್ಮದಿ ಉಳಿಸಿ. ರಶ್ಮಿಕಾ, ಶ್ರದ್ಧಾ ಕಪೂರ್, ಇಮಾಮ್ ಹಲೀಮ್, ರಚಿತಾ ರಾಮ್, ಜೀನಂತನ್. ಈ ಮದುವೆ ಆಗಬೇಕನ್ನೋ ಆಸೆದಲ್ಲಿ ಇದು ಒಂದು ರೀತಿಯಿಂದ ಸರ್ಪು ಸುತ್ತಿದ್ದಾಗಿರಪ್ಪ. ಸರ್ಪು ಸುತ್ರಿ ಈ ನಮ್ಮ ಕನ್ನಡ ಮಂದಿಗೆ ಕನ್ನಡ ಹೇಳಿದ್ರೆ ಅರ್ಥ ಆಗ್ತದೆ. ಹೊರಪಿಸ್ರಪ್ಪ, ಹರ್ಪಿಸು. ಇದು ಜೀವನದಾಗ ಎಲ್ಲರಿಗೂ ಒಂದೊಂದು ಸತಿ ಬಂದು ಹೋಗುದು. ಕೆಲವರು ಪಾರಾಗ್ತಾರ, ಕೆಲವರು ಬಲಿ ಆಗ್ತಾರೆ. ನಾ ಪಾರಾಗಿದ್ದೇನ ಬಲಿ ಆಗಿದ್ದೇನ ಒಂದು ಗೊತ್ತಿಲ್ಲ. ಮದುವೆ ಆಗ್ಬೇಕು ಅನ್ಕೊಂಡ ಒಬ್ಬ ಮ್ಯಾರೇಜ್ ಬ್ರೋಕರ್ ಸಿಕ್ಕಾಬಿಟ್ಟ. ಅವ ಇಷ್ಟೆಲ್ಲ ಫೋಟೋಸ್ ಕಳ್ಸ್ಯಾನ. ಶ್ರದ್ಧಾ ಕಪೂರ್, ರಚಿತಾ ರಾಮ್, ಜೀನತ್, ಅವನಿಗೆ ಯಾವ ಸಿನಿಮಾ ತಾರೆಯರು ಇಷ್ಟ ಅವ್ರೆಲ್ಲರ ಫೋಟೋ ಕಳಿಸ್ತಾರೆ. ಅವನಿಗೆ ಚೆನ್ನಾಗಿ ಗೊತ್ತೈತಿ ನಾವು ಯಾರು ಸೆಲೆಕ್ಟ್ ಮಾಡುದಿಲ್ಲ ಅಂತ. ಬಿಲ್ಡಪ್ ಇರಲಿಲ್ಲ ಕಳಿಸ್ಯಾನ. ಬಿಲ್ಡಪ್ ಜಮಾನ ಇದು, ಬಿಲ್ಡಪ್ ಜಮಾನ. ಅವ್ರಿ ಆದ್ರೂ ಎಷ್ಟು ಚಂದ ಹುಡುಗ ಫೋಟೋ ಕಳಿಸ್ಯಾನ. ಭಾರಿ ಚಂದ. ಈ ಫೋಟೋಸ್ ಎಲ್ಲ ನೋಡ್ತಾ ಇದ್ರೆ ಇವಕ್ ಹಂಗ ಒಂದು ಲ್ಯಾಮಿನೇಷನ್ ಮಾಡಿ ಫ್ರೇಮ್ ಹಾಕಿ ಮನೆ ತುಂಬ ನೆಟ್ ಹಾಕಬೇಕು ಅಂತ ಅನಿಸ್ತದೆ. ನನ್ನ ಭವಿಷ್ಯದ ಹೆಂಡತಿಯನ್ನ ಫೋಟೋದಲ್ಲಿ ನೋಡೋದೇ ಒಂದು ಚಂದ ಮತ್ತು ಸುಖ.
ಈ ಹೆಂಡತಿಯರು ಫೋಟೋದಲ್ಲಿ ಚಂದ ಕಾಣುವಷ್ಟು ಇನ್ನೆಲ್ಲೂ ಆ ಫೋಟೋ ಒಂದು ಹಾರ ಹಾಕಿ ಹಂಗ ಆ ಸುಖನ ಬಂದವರಿಗೆಲ್ಲ ನನ್ನ ಮನದಿ ಹೋಗಿಬಿಟ್ಟು ಒಂದು ಭಾವುಕನಾಗಿ ಗಂಡಸಾಗಿ ಹುಟ್ಟಿದ ಮೇಲೆ ಫೋಟೋದಲ್ಲಿ ಆಗಲಿ ಫ್ರೇಮ್ನಲ್ಲಿ ಆಗಲಿ ಒಬ್ಬ ಹೆಂಡತಿ ಅದು ಈ ಹೆಂಡತಿಯರು ಸುಖವಾಗಿರೋದು ಎಲ್ಲಿ ಹೇಳಿ ಬ್ರಹ್ಮಚಾರಿಯ ಮನದಲ್ಲಿ. Heard melodies are sweet, but those unheard are sweeter. The girl married is bitter. Those I did not are better, better, better. ವಿಶ್ವಾಮಿತ್ರ ಮಾನ್ಯರೇ, ದಾಂಪತ್ಯ ನಿರ್ಮೂಲನಾ ಸಮಿತಿಗೆ ತಾವು ಕಳಿಸಿದ ಅರ್ಜಿಯ ಆಧಾರದ ಮೇಲೆ ದಿನಾಂಕ 28/8/2025 ತಮ್ಮನ್ನು ಸಂದರ್ಶಿಸಲಾಯಿತು. ತಾವು ಆಡಿದ ಮಾತುಗಳನ್ನು ಸಮಿತಿಯಲ್ಲಿ ಪರಿಶೀಲಿಸಿದೆ. ತಮ್ಮ ಅಹವಾಲುಗಳನ್ನ ಆಲಿಸಿದ ನಂತರ ಸಮಿತಿ ಈ ತೀರ್ಮಾನಕ್ಕೆ ಬಂದಿದೆ. ದಾಂಪತ್ಯದ ರಸಮಯ ಸನ್ನಿವೇಶಗಳನ್ನು ತಾವು ದಾಟಿ ಬಂದಿರುವುದು ನಿರ್ವಿವಾದವಾಗಿ ಸಾಬೀತಾಗಿದೆ. ದಾಂಪತ್ಯದ ಕಹಿ ಗಳಿಗೆಗಳನ್ನು ತಾವು ದಿಟ್ಟತನದಿಂದ ಎದುರಿಸಿದ್ದೀರಿ ಎಂಬುದನ್ನ ಸಮಿತಿ ಮನಗಂಡಿದೆ. ವ್ಯಕ್ತಿಗಿಂತ ದಾಂಪತ್ಯ ದೊಡ್ಡದು, ವೈಯಕ್ತಿಕ ಸ್ವಾತಂತ್ರ್ಯಕ್ಕಿಂತ ವ್ಯವಸ್ಥೆ ಶ್ರೇಷ್ಠ ಎಂದು ಸಾಬೀತುಪಡಿಸಲು ತಾವು ಪಟ್ಟ ಶ್ರಮ, ದಾಂಪತ್ಯದಲ್ಲಿ ತಾವು ಮಾಡಿರುವ ತ್ಯಾಗ ಬಲಿದಾನಗಳನ್ನು ಸಮಿತಿ ಮೆಚ್ಚುಗೆಯಿಂದ ಸ್ಮರಿಸುತ್ತದೆ. ದಾಂಪತ್ಯದಿಂದ ಬಿಡಿಸಿಕೊಳ್ಳಲು ಕಾನೂನುಬದ್ಧವಾದ ಮಾರ್ಗಗಳಿದ್ದರೂ ತಾವು ಯಾವುದಕ್ಕೂ ಮೊರೆ ಹೋಗದೇ ಇದ್ದದ್ದು ತಮ್ಮ ಮೇಲಿನ ಗೌರವವನ್ನು ಇಮ್ಮಡಿಗೊಳಿಸಿದೆ. ದಾಂಪತ್ಯ ನಿರ್ಮೂಲನದ ಉದ್ದೇಶ ತಮಗೆ ಪೂರ್ಣ ಸಂತೋಷವೇ ಆಗಿದೆ. ವಿಚ್ಛೇದನೆ ಪ್ರಕ್ರಿಯೆಯಲ್ಲಿ ಸ್ಫೋಟಗೊಂಡ ಸಂಗಾತಿ ಮತ್ತೊಂದು ಮದುವೆಯಾಗಿ ಸುಖವಾಗಿರುವ ಸಾಧ್ಯತೆ, ಮಾಸಾಶನ, ಪರಿಹಾರ ಇತ್ಯಾದಿಗಳನ್ನು ಸಹಾನುಭೂತಿಯಿಂದ ಕೊಡುವ ವ್ಯವಸ್ಥೆ, ಪರಸ್ಪರರು ಮತ್ತೆ ಭೇಟಿಯಾಗುವ ಅವಕಾಶ, ಮತ್ತೆ ದಾಂಪತ್ಯದ ಉರುಳಲ್ಲಿ ಸಿಕ್ಕಿ ಬೀಳುವ ಅಪಾಯ ಇದೆ. ಆದರೆ ದಾಂಪತ್ಯ ನಿರ್ಮೂಲನ ಇವೆಲ್ಲವನ್ನು ನಿವಾರಿಸುವ ಸಲುವಾಗಿ ಜಾರಿಗೆ ಬಂದಿದೆ. ಇದೊಂದು ಪೈಲಟ್ ಪ್ರಯೋಗ. ಈ ಪ್ರಯೋಗದ ಮೊದಲ ಕ್ಲೈಂಟ್ಸ್ ನೀವೇ. ಇದು ಯಶಸ್ವಿಯಾದಲ್ಲಿ ನಮ್ಮ ಆಡಳಿತದ ಘನ ಸರ್ಕಾರ ಈ ಯೋಜನೆಯನ್ನ ಇಡೀ ರಾಜ್ಯದಲ್ಲಿ ಜಾರಿಗೆ ತರುತ್ತದೆ. ತಮ್ಮ ಪ್ರಕರಣದಲ್ಲಿ ತಾವು ನ್ಯಾಯಬದ್ಧವಾಗಿ ದಾಂಪತ್ಯದ ಅವಧಿಯನ್ನು ಪೂರ್ಣಗೊಳಿಸಿದ್ದರಿಂದ, ಶಾಂತಿ ಸಹನೆಯಿಂದ ವರ್ತಿಸಿದ್ದರಿಂದ, ಹೊರ ಜಗತ್ತಿಗೆ ದಾಂಪತ್ಯವೆಂಬುದು ಒಂದು ಸುಂದರ ಕಲ್ಪನೆ ಎಂದು ಸಾಬೀತು ಮಾಡಲು ಸ್ವಂತ ಹಿತಾಸಕ್ತಿಗಳನ್ನು ಮರೆತು ಶ್ರಮಿಸಿದ್ದರಿಂದ ಇದೀಗ ತಮಗೆ ಪೂರ್ಣ ಪ್ರಮಾಣದ ಬಿಡುಗಡೆ ನೀಡಲು ನಿರ್ಧರಿಸಲಾಗಿದೆ. ಆ ಪ್ರಕಾರ ಸಮಿತಿ ನಿಮಗೆ ಈ ಆದೇಶ ನೀಡುತ್ತದೆ. ಈ ಆದೇಶವು ನಿಮಗೆ ನಿಮ್ಮ ಪತಿ ವಿಶ್ವಾಮಿತ್ರ ಅವರನ್ನ ಕೊಲ್ಲುವುದಕ್ಕೆ ಕಾನೂನುಬದ್ಧ ಅಧಿಕಾರ ಕೊಡುತ್ತದೆ. ನೀವು ನಿಮಗೆ ಇಷ್ಟ ಬಂದಂತೆ ಕೊಲ್ಲಬಹುದು. ನೀವು ಮಾಡುವ ಕೊಲೆಯನ್ನು ಸಹಜ ಸಾವು ಎಂದು ಪರಿಗಣಿಸಲಾಗುವುದು. ಕೊಂದ ನಂತರ ನೀವು ಈ ಆದೇಶವನ್ನ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತೋರಿಸಿ ಕೊಲೆ ಆರೋಪದಿಂದ ವಿನಾಯಿತಿ ಪಡೆಯಬಹುದು. ಈ ಕೊಲೆಗೆ ಯಾವುದೇ ಶಿಕ್ಷೆ ಇಲ್ಲ, ವಿಚಾರಣಾ ಪ್ರಕ್ರಿಯೆ ಕೂಡ ಇರೋದಿಲ್ಲ. ಸಹಜವಾಗಿ ಅಪಘಾತದಲ್ಲೋ, ಹೃದಯ ಸ್ತಂಭನದಿಂದಲೋ, ಮತ್ಯಾವುದೇ ಪ್ರಾಕೃತಿಕ ಸಹಜ ಕಾರಣಕ್ಕೂ ಸಂಬಂಧಿಸಿದ ಸಾವು ಎಂಬ ರೀತಿಯಲ್ಲೇ ಪರಿಗಣಿಸಲಾಗುವುದು. ಈ
ಈ ಆದೇಶವು ಈ ದಿನಾಂಕದಿಂದ ಮುಂದಿನ 20 ವರ್ಷಗಳ ಕಾಲಾವಧಿಯವರೆಗೆ ಜಾರಿಯಲ್ಲಿರುತ್ತದೆ. ಆ ಅವಧಿಯಲ್ಲಿ ನೀವು ನಿಮ್ಮ ಪತ್ನಿ ಮೇನಕೆಯವರನ್ನ ಯಾವಾಗ ಬೇಕಾದರೂ ಅವಾಗ ಕೊಲ್ಲಬಹುದಾಗಿದೆ. ದಾಂಪತ್ಯ ನಿರ್ಮೂಲನಾ ಮಂಡಳಿಯನ್ನ ಸಂಪರ್ಕಿಸಿದ್ದಕ್ಕಾಗಿ ಧನ್ಯವಾದಗಳು. We wish both of you happy, successful killing. Good luck. ಸಮಿತಿಯ ಆದೇಶದ ಅನುಕೂಲವನ್ನು ತಾವು ಬಳಸಿಕೊಂಡಿದ್ದೀರಿ ಎಂಬ ನಂಬಿಕೆ ನಮ್ಮದು. ನಮ್ಮ ವಿಶ್ವಾಸಿ ಸಂಸಾರ ಒಡೆಯರ್ ಫ್ರಮ್ ಫ್ಯಾಮಿಲಿ ರೀಕನ್ಸ್ಟ್ರಕ್ಷನ್ ಅಂಡ್ ಇರಾಡಿಕೇಶನ್ ಡಿಪಾರ್ಟ್ಮೆಂಟ್. ಲೈಸೆನ್ಸ್ ಟು ಕಿಲ್. ಈ ಸಾವು ಕೊಡೋ ನೆಮ್ಮದಿ ಬೇರೆ ಯಾವುದು ಕೊಡೋದಿಲ್ಲ ರೀ. ವಿಶ್ವಾಮಿತ್ರ ಮೇನಕೆಯನ್ನ ಯಾವಾಗ ಬೇಕಾದ್ರೂ ಒಲ್ಲವು, ಮೇನಕೆ ವಿಶ್ವಾಮಿತ್ರನ ಯಾವಾಗ ಬೇಕಾದ್ರೂ ಸಾಯಿಸುವುದು. ಇಬ್ಬರಿಗೂ ಸಂತೋಷ. ಅದು ಒಂದೇ ದುರಂತ ಏನಂದ್ರೆ ಈ ಯಾವಾಗ ಬೇಕಾದ್ರೂ ಮಾಡಬಹುದಾದ ಕೆಲಸಗಳನ್ನ ನಾವು ಯಾವತ್ತೂ ಮಾಡೋದೇ ಇಲ್ಲ. ಮಾಡಬಾರದು ಕೆಲಸಗಳನ್ನು ಮಾಡೋದಕ್ಕೆ ಹಾಕುತ್ತೀವಿ, ಸಾಯ್ತೀವಿ. ಅಲ್ಲಿ ಬುಟ್ಟಿಯಲ್ಲಿ ಬಿದ್ದು ಬೀರುಗಳಿಗೆ ಯಾರಾದ್ರೂ ಸಮಸ್ಯೆಗಳಿದಾವ್ರಿ, ಸಮಸ್ಯೆಗಳಿದಾವು. ಹಾಗಂತ ಹೇಳಿ ಕೊಲ್ಲಕ್ಕಾಗತ್ತ, ಸಾಯಕ್ಕಾಗತ್ತ? ಐ ಆಮ್ ಇನ್ ಡೀಪ್ ಟ್ರಬಲ್ ಅಂತಾನೆ. ತಳಸ್ಪರ್ಶಿಯ ಸಮಸ್ಯೆಗಳಿದ್ದಾವೆ. ಏನಾಯ್ತು? ಹೆಂಡತಿ ಓಡಿದ್ದಾನೆ, ಮಗ ಕಾಲನ್ನ ಜೋರಾಗೋಡಿಸಿ ಗುದ್ದಿ ಯಾರನ್ನ ಕೊಂದು ಹಾಕಿದ್ದಾನೆ, ಇನ್ಸ್ಪೆಕ್ಟರ್ ಜೊತೆ ಜಗಳ ಆಡಿದ್ದೀನಿ, ಸೊಸೆ ಸತ್ತು ಬಿದ್ದಿದ್ದಾಳೆ, ಸಾಲಗಾರ ಮನೆ ಮುಂದೆ ಬಂದು ಕುಂತಿದ್ದಾನೆ. ಇವಕ್ಕೆಲ್ಲದಕ್ಕೂ ಸಮಸ್ಯೆಗಳಿಗೆ ಒಂದೇ ಸೆಕೆಂಡ್ನಲ್ಲಿ ನನ್ನ ಹತ್ರ ಪರಿಹಾರ ಇದೆ. ಈ ರಂಗದಿಂದ ಇಳಿದು ಬಂದು ನಾನು ನಿಮ್ಮ ಮಧ್ಯೆ ಕೂತೀನಿ. ಪ್ರೇಕ್ಷಕ ಆಗಿಬಿಟ್ಟರೆ ಸಮಸ್ಯೆಗಳೇ ಇರುವುದು. ಸಂಸಾರ ದಾಂಪತ್ಯ ಅನ್ನೋದು ಹಾಗೆ ಪ್ರೇಕ್ಷಕ ಆಗ್ಬೇಕು. ಇಲ್ಲ, ಇದಕ್ಕೆ ನಾನು ಹಾಕಿ ಎರಡನೇ ಸೊಲ್ಯೂಷನ್ ಇದೆ. ಪ್ರಿಸರ್ವ್ ಯುವರ್ ಪ್ರಾಬ್ಲಮ್ ಇನ್ ಆಲ್ಕೋಹಾಲ್. ಒಮ್ಮರು ಖಯಾಮನಂತೆ ಬದುಕಬೇಕ್ರಿ. ನಥಿಂಗ್ ಇಸ್ ಪರ್ಮನೆಂಟ್, ಇವನ್ ಕಿಕ್ ಆಲ್ಸೋ. ಸ್ಕಾಚ್ ಕುಡಿದ್ರು 2 ತಾಸಿಗೆ ಬಿಡು. ಪ್ರೀತಿನೂ ಹಂಗನೇ ಇಳಿತಾನೇ ಇರ್ತದೆ. ಅವಾಗ ಪ್ರೀತಿಯ ಮತ್ತನ್ನು ಏರಿಸ್ಕೊಂತಿರ್ಬೇಕು, ಗಮ್ಮತ್ತಿನಲ್ಲಿರಬೇಕು. ಮಗಳು ಓಡಿ ಹೋಗೋಣ ಅಂತ ಹೇಳಿ, ಹೆಂಡತಿ ಇನ್ನು ಯಾಕೆ ಓಡಿ ಹೋಗಿಲ್ಲ ಅಂತ ಹೇಳಿ ಬೇಜಾರು ಮಾಡ್ಕೋಬಾರ್ದು. ಅಲ್ರಿ, ರೋಡ್ ಹಿಂದಕ್ಕೆ ಹೋಗದ್ರೆ ಕಾರು ಮುಂದಕ್ಕೆ ಹೋಗುದು, ಹೌದಲ್ಲ? ಹಳೆಯದಿರು ನೀ ಕುಡುಕರನು ನೀ ಕುಡಿಯದಿರುತ್ತೊಡ, ಕಳ್ಳು ಜಳ್ಳು ಪುರಾಣ ನಮ್ಮ ನೇಮಗಳು. ಜಂಬ ಕೊಚ್ಚವೆರು ನೀ ನಾನ್ ಕಳ್ಳು ಕೊಡುಪನಲ್ಲವೆಂದು, ಹೊಡಿತದಂ ಕೀಳ್ ಕೆಲಸ ನೋ ನೀ ಮಾಳ್ಟೆ. ಅರುಂಧತಿ ನಕ್ಷತ್ರ ತೋರಿಸ್ರಿ. ನಿಜ ಹೇಳ, ನೀನೇ ನನ್ನ ಅರುಂಧತಿ ನಕ್ಷತ್ರ. ಹೋಗ್ರಿ, ನೀವ್ ಹಿಂಗಂದ್ರೆ ನನಗೆ ನಾಚಿಕೆ ಆಗ್ತದೆ. ಅವತ್ತು ನೀನ್ ಹಿಂಗ ನಾಚ್ಕೊಂಡಿದ್ದೆ. ನಾನು ನಿನ್ ನೋಡೋದಕ್ಕಂತ ಬಂದು ನೀ ಮಾಡಿದ ಉಪ್ಪಿಟ್ಟು ಶಿರಾ ತಿಂದು ಹೊರಟಿದ್ದೆ. ಹೋಗಬೇಕಾದ್ರೆ ಬೇಕಂತಲೇ ನನ್ನ ಪರ್ಸ್ ಅಲ್ಲೇ ಬಿಟ್ಟು ಬಂದಿದ್ದೆ. ನಿಮ್ಗೆ ಆ ಪರ್ಸ್ ಕೊಡ್ಲಿಕ್ಕೆ ಅಂತ ಹೇಳಿ ನಾನು ಬಂದೆ. ನಾನು ಹೊರಗೆ ಬರೋದು ನೀವು ಒಳಗೆ ಬರೋದು ಒಂದೇ ಟೈಮಿಗೆ ಆಗೋದು. ನಾನು ಬೇಕಂತಲೇ ನೀನ್ ಡಿಕ್ಕಿ ಹೊಡೆದೆ. ಹೋಯ್ಯ, ನಾನು ಬೇಕಂತ ಡಿಕ್ಕಿ ಹೊಡೆಸ್ಕೊಂಡೆ. ನಾನು ಪರ್ಸ್ ತಗೊಳ್ಳುವಾಗ ಬೇಕಂತಲೇ ನೀನ್ ಬೆರಳು ಮುಟ್ಟಿದೆ. ನಾನು ನೀವು ಬೆರಳು ಮುಟ್ಟ ಹಂಗ ಪರ್ಸ್ ಹಿಡ್ಕೊಂಡಿದ್ದೆ. ಅವತ್ತೇ ನಿರ್ಧಾರ ಮಾಡಿದೆ, ಬದುಕಿದ್ರೆ ನಿನ್ ಜೊತೆಗೆ ಬದುಕಬೇಕು, ಸತ್ರ ನಿನ್ ಜೊತೆಗೆ ಸಾಯ್ಬೇಕು ಅಂತ. ನಾನು ಅಷ್ಟೇ, ಸತ್ರು ನಿಮ್ಮನ್ನ ಮದುವೆ ಆಗ್ಬೇಕು ಅಂತ ಸಾಯೋ ಮಾತು ಯಾಕೆ? ನಾವು ಸಾಲನ್ನು ಮಾತಾಡಬಾರ್ದು.
ನೀನ್ ಸಿಕ್ಕಿದ್ದು ನನ್ನ ಪೂರ್ವ ಜನ್ಮದ ಪುಣ್ಯ. ಸಾಯೋ ತನಕ ನಿನ್ ಜೊತೆ ನೆಮ್ಮದಿಯಾಗಿ ಬಿಡ್ತೀನಿ, ಬೇರೆ ಏನೂ ಬೇಕಿಲ್ಲ ನಂಗ. ನನಗೂ ಅಷ್ಟೇ. ಇಷ್ಟೆಲ್ಲ ಬಂಗಾರದ ವಸ್ತ್ರ, ಒಡವಿ, ದೊಡ್ಡ ಬಂಗ್ಲೆ ಎಲ್ಲ ಕೊಡ್ಸಿರಿ, ಆದ್ರೆ ನನಗೇನು ಬೇಡ. ಸಾಯೋ ತನಕ ನಿಮ್ ಜೊತೆ ನೆಮ್ಮದಿಯಾಗಿದ್ದು ಬಿಡ್ತೀನಿ. ನಾಳೆ ನಾವಿದ್ರು ಕೆರಿ ದಂಡಿಗೆ ಬೆಳೆದಿಗಳು ನೋಡೋದಕ್ಕೆ ಹೋಗೋಣ. ಬೆಳೆದಿಂಗಳು ನೋಡೋದಕ್ಕ ಕೆರೆ ದಂಡಿಗೆ ಯಾಕೆ ಹೋಗ್ಬೇಕು? ನೀವ ನನ್ ಬೆಳೆದಿಂಗಳು. ಬೆಳೆಸಿಗೆ ಹೋಗೋಣ. ಅಲ್ಲಿ ಚಂದ್ರ ಇಷ್ಟಗಳ ನಗ್ತಿರ್ತಾನ. ನಾನು ಕಾಲ್ ಚಾಚ್ಕೊಂಡು ಕೂತಿರ್ತೀನಿ. ನಾನು ಮಲ್ಲಿಗೆ ಹೂ ಮುಡ್ದಿರ್ತೀನಿ. ಘಮ ಘಮ ಮಾಡಿಸ್ತಾವ ಮಲ್ಲಿಗೆ, ಮಲ್ಲಿಗೆ ಸುವಾಸನೆ ನಡ್ಕೊಂಡು ಬಂದ. ಬೆಳೆದಿಂಗಳು ಯಾವುದು, ನೀನ್ ಯಾವುದು ಅಂತ ಗೊತ್ತಾಗದಿರಡು. ನಾನು ನಿಮ್ ಕಾಲಿನಲ್ಲಿ ತಲೆ ಇಟ್ಟು ಮಲಗ್ತೀನಿ. ನಕ್ಷತ್ರ ನಿಮ್ ಕಣ್ಣೊಳಗಿರ್ತದ, ಚಂದ್ರ ನಿಮ್ ತುಟಿಗಳ ನಡುವೆ ನಗುವಾಗಿ ಅರಳ್ತಿರ್ತಾನೆ. ನೀನು ಹಾಡೋದಕ್ಕೆ ಶುರು ಮಾಡ್ತೀಯ. ನನ್ನ ಪ್ರೀತಿಯ ಹಾಡು ಬೇಂದ್ರೆ ಕವಿ ಬರೆದ ಸಖಿ ಗೀತೆಯ ಸಾಲುಗಳು. ಸಖಿ ನಮ್ಮ ಸಖ್ಯದ ಆಖ್ಯಾನ ಕಟು ಮಧುರ ವ್ಯಾಖ್ಯಾನದೊಡಗೂಡಿ ವಿವರಿಸಲೇ ಕರುಳ ತೊಡಕನ್ನು ಕುಸುರಾಗಿ ಬಿಡಿಸಿಟ್ಟು ತೊಡವಾಗಿ ತಿರುಗೊಮ್ಮೇನಾಧರಿಸಲೇ. ನೆಲ ಮುಗಿಲು ಒಂದಾಗಿಸುವ ಹಾಡು, ಯಾವುದೋ ಲೋಕದೊಳಗ ತೇಲಿ ತೇಲಿ ಹೋಗುವಂತ ಹಾಡು. ಕೇಳ್ತಾ ಕೇಳ್ತಾ ಹಂಗ ನಾನು ಕಣ್ಣಿಸ್ತೀನಿ. ಜೂಮ್ ಹತ್ತಿದ ನನ್ನ ಕಣ್ಣಿನೊಳಗ ಹೊಸ ಜಗತ್ತು. ಅಲ್ಲಿ ಬರೀ ಸಂತೋಷ. ಆ ಸಂತೋಷನ ಹೆಚ್ಚಿಸ್ಲಿಕ್ಕೆ ಒಂದು ಕಹಿ ನೆನಪು. ಆ ನೆನಪಿಗೆ ನಿನ್ನ ಸ್ಪರ್ಶ, ಸ್ಪರ್ಶಕ್ಕೊಂದು ಕತೆ, ಕತೆಗೊಂದು ಕಿವಿ. ವಾಸ್ತವದ ಮೇರೆಯನ್ನ ಲಂಘಿಸಬೇಕು, ಮತ್ತೆ ಮರಳಿ ಬಾರದಂತೆ ಲಂಘಿಸಬೇಕು. ಹಾಗೆ ಸತ್ತು ಹೋಗ್ಬೇಕು. ನಿನ್ನ ಆಸೆ ನನ್ನ ಆಸೆ, ಹಾಗೆ ಸತ್ತು ಹೋಗಬೇಕು. ನಿನ್ನಾಸೆ ನನ್ನಾಸೆ, ಹಾಗೆ ಸತ್ತು ಹೋಗ್ಬೇಕು. ಕಲ್ಯಾಣ ಶಕ್ತಿಯ ಕೈಯ ಕುಶಲತೆಯಿಂದ ಪಾಕವಾಗಲಿ ಪ್ರೇಮ ಎನ್ನುವೆ. ಕಲ್ಯಾಣ ಶಕ್ತಿಯ ಕೈಯ ಕುಶಲತೆಯಿಂದ ಪಾಕವಾಗಲಿ ಪ್ರೇಮ ಎನ್ನುವೆ. ನನಗೂ ನಿನಗೂ ಅಂಟಿದ ನಂಟಿನ ಕೊನೆ ಬಲ್ಲವರಾರು ಕಾಮಾಕ್ಷಿಯೇ. ಮಾಯೆಯೊಳಗೆ ನೀನು, ನಿನ್ನೊಳು ಮಾಯೆಯು. ಕ್ಲಿಯರ್ ಕನ್ಫ್ಯೂಷನ್, ಸ್ಪಷ್ಟತೆ. ಸಂಸಾರದೊಳಗೆ ನಾನು, ನನ್ನೊಳಗೆ ಸಂಸಾರವು ಒಂದು ತಿಳಿದಂತೆ. ಒಂದು ಆನೆ ಕಾಲಿಗೆ 10 ವರ್ಷಗಳ ಕಾಲ ಚೈತ್ಯಕ್ಕೆ 11ನೇ ವರ್ಷ ಬಿಚ್ಚಿದ್ರು ಆನೆ ಹಂಗೆ. ದಾಂಪತ್ಯನೂ ಹಂಗೆ. 10 ವರ್ಷಗಳಾದ ನಂತರ ಗಂಡು ಇರ್ತಿದ್ದು ಇರ್ತಾನೆ, ಹೆಂಡತಿ ಇಲ್ಲದೆ ಹೋದ್ರು ಇರ್ತಾನೆ. ಸರಪಣಿ ತರ, ಕಾಣದ ಸರಪಣಿ ತರ, ಇನ್ವಿಸಿಬಲ್ ಚೈನ್.
ನಮಗೆ ವಶ ಅದನ್ನು ಬಿಡಿದೊಡೆ ಸೃಷ್ಟಿ ಭಂಡಾರ ನಮಗೆ ವಶ ಸೃಷ್ಟಿಸಲು ಸಿಲುಕಬಹುದು ನಮಗದರಿಂದೇ ಮೊಟ್ಟ ಮೊದಲನಾಗಿ ಇದರಲ್ಲಿ 2 ಪದ್ಯ ನಾವು ಬೇಂದ್ರೆಯವರು ಬರೆದಿದ್ದೇವೆ, ಬಳಕೆ ಮಾಡಿದ್ದೇವೆ. ಸಖಿ ಗೀತೆ 2 ಪದ್ಯಗಳನ್ನು ಹಿರಿಯ ಚೇತನಕ್ಕೆ ನಮನಗಳು ಎಲ್ಲ ತಂಡದವರು ಇದರಲ್ಲಿ ಅನೇಕ ಪದ್ಯಗಳನ್ನು ನಾವು ವಾಯಂಕಿ ಅವರು ದೊಡ್ಡ ಕವಿಗಳು ಮತ್ತು ವಿಡಂಬನೆ ಬಹಳ ದೊಡ್ಡ ಸಾಹಿತಿಗಳು, ಅವರು ನಮ್ಮ ನಮನಗಳು. ಡಿವಿಜಿಯವರ ಉಮರ್ ಖಯಾಮ್, ಉಮರ ಹೊಸಗಿ, ಅದರಿಂದ 2 ಪದ್ಯಗಳನ್ನು ಕದ್ದಿದ್ದೇವೆ. ಈ ಎಲ್ಲ ಇದನ್ನೆಲ್ಲವನ್ನು ಕ್ರೋಢೀಕರಿಸಿ ಇದನ್ನು ಮಾಡಿದವರು ಜೋಗಿ, ದೊಡ್ಡ ಕಥೆಗಾರರು ಹಾಗೂ ಕಾದಂಬರಿಕಾರರು. ಅವರಿದು 2ನೇ ನಾಟಕ. ಒಂದೇ ನಾಟಕ ಇದನ್ನೇ ನೀನಾಸಿಗೆ ಇನ್ನೊಂದು ನಾಟಕ ಬರೆದಿದ್ದು, 2ನೇ ನಾಟಕ. ಆ ನಾಟಕವನ್ನು ನಾವು ಸುಮಾರು ಒಂದು 35 ದಿನ ತಾಲೀಮು ಮಾಡಿ ಈ ನಟರ ಸಹಕಾರದಿಂದ ನಿಮ್ಮೆದುರಿಗೆ ತಂದಿದ್ದೇವೆ. ಇದಕ್ಕೆ ಸಂಗೀತವನ್ನು ಇದು ಮಾಡಿದವರು ರಾಘವ. ಇದಕ್ಕೆ ಮೇಕಪ್ಪು ಮತ್ತು ವೇಷಭೂಷಣ ಮಾಡಿದವರು ರಜನಿ ಗರುಡ್. ಹೊಸಮನಿ, ಗಿರೀಶ್ ದೊಡ್ಡಮನಿ, ಘಾ ಗಿರಡ್ಡಿ, ಸುನೀಲ್ ಗಿರಡ್ಡಿಯವರು, ನಟಿ ಶಿಲ್ಪಾ ಪಾಂಡೆ, ಆಮೇಲೆ ನಮ್ಮ ನೀನಾಸಂ ಶಿವರಾಜರಾಜವರು ಇದನ್ನು ಮಾಡಿದ್ದಾರೆ. ಅವರು ಇದೊಂದು ಅವರು ಜೊತೆಗೆ ಒಂದು ಹೊಸ ನಮ್ಮ ಅನುಭವ. ಸೊ ಇದಕ್ಕೆ ನಮಗೆ ಭಾಳ ಜನ ನಮಗೆ ಸಹಕಾರವನ್ನು ಪಡೆದಿದ್ದಾರೆ. ಮತ್ತು ಬೆಳಕಿನ ವ್ಯವಸ್ಥೆ ಪಗಲಿಯವರು, ಇದನ್ನು ಸೆಟ್ಟು ಇದನ್ನೆಲ್ಲ ಇದನ್ನು ಮಾಡಿದವರು ನಮ್ಮ ಎಲ್ಲ ತಂಡದವರು ಸೇರಿ ನಾವು ಇದನ್ನು ಸಿದ್ಧ ಮಾಡಿಕೊಂಡಿದ್ದೇವೆ. ನಮಗೆ ತಾರೀಖಿಗೆ ರಂಗಾಯಣ ಸಹಕರಿಸಿದೆ. ತಾವು ಎಷ್ಟೊಂದು ಇದರಿಂದ ಬಂದಿದ್ದಾರೆ. ಮತ್ತು ಯೋಗೇಶ್ ಬರಲಿ ದಯವಿಟ್ಟು ಅಶೋಕ್ ಸಾತಪ್ನವರನ್ನು ಅದಕ್ಕೆ ಇದಕ್ಕೆ ನಿಮಗೆ ವಾಟ್ಸಪ್ಪಲ್ಲಿ ಕಳಿಸಿದ್ದೇವೆ. ಇದರ ಡಿಸೈನ್ ಮಾಡಿದ್ದಾರೆ. ಹೊಸ ಇದರಿಂದ ವ್ಯಾಖ್ಯಾನವನ್ನು ಮಾಡಿ ಹೊಸ ರೀತಿಯಿಂದ ಜೋಗಿಯವರು. ಸೊ ಈ ನಾಟಕವನ್ನು ಪ್ರಕಾಶ್ ಅವರು ನಿರ್ದೇಶನ ಮಾಡಿ ಹೆಗಡೆಯವರು ನಾವು ಊಟ ಸಪ್ಲೈ ಮಾಡಿದ್ದಾರೆ. ಅವ್ರಿಗೂ ಕೂಡ ಸುಧಾರಣೆ. ಸೊ ಎಲ್ಲರಿಗೂ ಶುಭರಾತ್ರಿ. ನಡೆಸಿಕೊಟ್ಟಿದ್ದಾರೆ ನಮ್ಮ ರವಿ ಕುಲಕರ್ಣಿಯವರು. ಎಲ್ಲ ಸ್ನೇಹಿತರಿಗೂ ಮತ್ತೊಮ್ಮೆ ಒಂದು ನಮಸ್ಕಾರ, ಶುಭರಾತ್ರಿ.